ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯ ಭಾಗ್ಯೋದಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣ ಯತಿತ್ವಯುಗಾಗಮಾಂತಂ ಆಚಾರ್ಯಭಕ್ತಿಪರಿಪೂತಮರ್ಘಶೀಲಂ ಗೋಪಾಲದೇಶಿಕಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯೇತಿರಾಜಪದಾಬ್ಜಭೃಂಗ ಶ್ರೀವಾಸಯೋಗಿ ಗುರುಣಾರ್ಪಿತಭಾರಮೀಶೆ ಭಕ್ತ್ಯಾದಿಪೂರ್ಣವರದಾರಿಕೃಪಾತ್ತಚಿಹ್ನಂ ಶ್ರೀನಿವಾಸಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣಯೋಗೀಂದ್ರವರದಾರಿಕೃಪಾಶ್ರಯಂ ರಂಗೇಶಪಾದವಿನತಂ ಶ್ರೀನಿವಾಸಮುನಿಂ ಭಜೆ. श्रीमान् वेंकटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमर्च्युतपदाम्बुजयुग्मरुक्मव्यामोहतस्तरितराणि जनाय मेने अस्मद्गुरोर्भगवतोऽस्य देकसिन्धो रामानुजस्य चरणं प्रपद्ये. विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतं यस्य सारस्वरस्रोतो कुलामोदवासितं श्रुतीनां श्रमायालं शठारिन्तमुपास्महे. वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहाम्. कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम्. इति परिवृढो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु रमे देवः. श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्. श्रीमते रामानुजाय नमः. श्रीमते निगमान्त महादेशिकाय नमः. ಮೂರನೇ ಅಧ್ಯಾಯದಲ್ಲಿ ಒಬ್ಬ ಶಿಷ್ಟನಾದವನು ಲೋಕದಲ್ಲಿ ಇತರ ಜನರಿಗೆ ಮಾರ್ಗದರ್ಶನವನ್ನು ಮಾಡುವ ದೃಷ್ಟಿಯಿಂದ ಲೋಕಸಂಗ್ರಹ ಅಂತ ಹೇಳುವಂತಹದ್ದು, ಲೋಕದ ರಕ್ಷಣೆಗೆ ಅವರಿಗೆ ಯಾವುದು ಸುಲಭವಾದ ಮಾರ್ಗವೋ ಅದನ್ನು ತಾನು ಅನುಸರಿಸಬೇಕು. ಆದ್ದರಿಂದ ಇಲ್ಲಿ ಪ್ರಕೃತವಾದಂತಹ ಜ್ಞಾನಯೋಗ ಕರ್ಮಯೋಗ ಈ ಎರಡರ ವಿಷಯದಲ್ಲಿ ಇಲ್ಲಿ ವಿಚಾರ ಮಾಡಲ್ಪಡ್ತಿರುವಂತಹದ್ದು. ಇಬ್ಬರು ವಿಧವಾದ ಅಧಿಕಾರಿಗಳಲ್ಲಿ ಜ್ಞಾನಯೋಗವು ಬಹಳ ಕಷ್ಟಕರವಾದದ್ದು, ಎಲ್ಲರಿಂದಲೂ ಸಾಧ್ಯವಿಲ್ಲ. ಕರ್ಮಯೋಗವು ಎಲ್ಲರಿಗೂ ಸಾಧ್ಯ. ಆದ್ದರಿಂದ ಕರ್ಮಯೋಗವನ್ನೇ ಒಬ್ಬ ಶಿಷ್ಟನಾದವನು ಆಚರಣೆ ಮಾಡಬೇಕು, ಮಾಡಿ ಲೋಕಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದಲೂ ಕೂಡ ಅರ್ಜುನನಿಗೆ ಕರ್ಮಯೋಗವನ್ನೇ ನೀನು ಮಾಡೋದು ಉತ್ತಮ ಅನ್ನೋದನ್ನ ಇಲ್ಲಿ ಕೃಷ್ಣನು ಹೇಳ್ತಾ ಇರುವಂತಹ ಭಾಗ. ಅದರಲ್ಲಿ ಜನಕರ ಉದಾಹರಣೆಯನ್ನು ಹೇಳಿ ಅದಾದ ನಂತರ ಕೃಷ್ಣ ಭಗವಾನನು ಹೇಳ್ತಾ ಇರೋದು, ನಾನು ಕೂಡ ಹಾಗೆಯೇ ಮಾಡ್ತೇನೆ. ನನ್ನ ಅವತಾರದಲ್ಲಿ ನಾನು ಪರಿಪೂರ್ಣವಾಗಿ ನನ್ನ ಸ್ವಾಭಾವಿಕವಾದ ರೂಪದಲ್ಲಿ ಇದ್ದರೂ ಕೂಡ, ಸ್ವಾಭಾವಿಕವಾದ ಸ್ವರೂಪ ಅದರಲ್ಲಿ ಇದ್ದರೂ ಕೂಡ, ನಾನು ಕೂಡ ಲೋಕದ ಜನರಂತೆಯೇ ಕರ್ಮಗಳನ್ನು ಮಾಡಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಲೋಕವನ್ನೆಲ್ಲ ರಕ್ಷಣೆ ಮಾಡ್ತೀನಿ ಆ ಮೂಲಕ ಅಂತ ಕೃಷ್ಣನು ಹೇಳುವ ಭಾಗ. ಹಾಗೆ ಮಾಡದೆ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ ಲೋಕವೆಲ್ಲ ನಾಶವಾಗಿಬಿಡುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಕೃಷ್ಣನ ಮಾತು, ಯದಿ ಹ್ಯಹಂ ನ ವರ್ತೇಯಂ
ಜಾತು ಕರ್ಮಣಿ ಅತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಉತ್ಸೀದೇಯುರ್ಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿ ಮಾ ಪ್ರಜಾಃ ಯದಿ ಯದಿ ಹಿ ಅಹಂ ನ ವರ್ತೇಯಂ ಜಾತು ಕರ್ಮಣಿ ಅತಂದ್ರಿತಃ. ತಂದ್ರ ಅಂದರೆ ಆಲಸ್ಯದಿಂದ ನಾನು ಕರ್ಮವನ್ನು ಯಾವಾಗಲೂ ಅಂದರೆ ನಿತ್ಯ ಕರ್ಮಗಳನ್ನು ಪ್ರತಿದಿನವೂ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ವಿಧಿಸಲ್ಪಟ್ಟಂತೆ ಮಾಡದೆ ಹೋದರೆ, ಆ ಕರ್ಮಗಳನ್ನು ನಾನು ಮಾಡದೆ ಹೋದರೆ ಮಮ ವರ್ತ್ಮ ಅನುವರ್ತಂತೆ, ನನ್ನ ಮಾರ್ಗವನ್ನೇ ಅವರು ಅನುಸರಿಸ್ತಾರೆ. ವರ್ತ್ಮ ಅಂದರೆ ಮಾರ್ಗ. ಮನುಷ್ಯಾಃ ಪಾರ್ಥ ಸರ್ವಶಃ, ಮನುಷ್ಯರೆಲ್ಲರೂ ಅಂತ ಹೇಳಿರೋದ್ರಿಂದ ಪರಮಾತ್ಮ ಇಲ್ಲಿ ಸೂಚನೆ ಕೊಡ್ತಿರೋದು, ನಾನು ಮನುಷ್ಯನಂತೆ ಅವತರಿಸಿದ್ರು ನಾನು ಮನುಷ್ಯನಲ್ಲ, ಪರಮಾತ್ಮನೇ. ನನ್ನ ಮಾರ್ಗವನ್ನು ಮನುಷ್ಯರೆಲ್ಲ ಅನುಸರಿಸುತ್ತಾರೆ. ಆಗ ಉತ್ಸೀದೇಯು ಇಮೇ ಲೋಕಾಃ, ನಾನು ಹೀಗೆ ಮಾಡದೆ ಹೋದರೆ, ಕರ್ಮಯೋಗವನ್ನು ಮಾಡದೆ ನಾನು ಜ್ಞಾನಯೋಗ ಮಾಡಿದ್ರೆ ಏನಾಗುತ್ತೆ ಹೇಳಿದ್ರೆ, ಲೋಕದಲ್ಲಿ ಮನುಷ್ಯರೆಲ್ಲ ಇತರರು ನೋಡಿ ಕೃಷ್ಣನು ಜ್ಞಾನಯೋಗ ಮಾಡ್ತಾ ಇರೋದ್ರಿಂದ ನಾವು ಅದನ್ನೇ ಮಾಡಬೇಕು ಅಂತ ಅದನ್ನೇ ಮಾಡಲು ಹೋಗಿ ಕಷ್ಟಪಡ್ತಾರೆ. ಆಗ ನಷ್ಟರಾಗ್ಬಿಡ್ತಾರೆ. ನಾಶವೇ, ಲೋಕವೆಲ್ಲ ನಾಶವಾಗಿಬಿಡುತ್ತೆ. ಉತ್ಸೀದೇಯು ಅಂದರೆ ನಾಶ ಹೊಂದುತ್ತೆ ಅಂತ ಅರ್ಥ. ನಾಶವನ್ನ ಹೊಂದುತ್ತಾರೆ ಲೋಕದಲ್ಲಿರುವ ಜನರೆಲ್ಲರೂ. ನ ಕುರ್ಯಾಂ ಕರ್ಮಚೇದಹಂ, ಅಂದರೆ ನಾನು ಕೂಡ ಕರ್ಮಗಳನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ಲೋಕನಾಶ ಅಷ್ಟೇ ಅಲ್ಲದೆ ಸಂಕರಸ್ಯ ಚ ಕರ್ತಾಸ್ಯಾಂ, ಮಿಶ್ರಭಾವ ಸಾಂಕರ್ಯವೂ ಕೂಡ ಉಂಟಾಗುತ್ತೆ. ಉಪಹನ್ಯಾಂ ಇಮಾ ಪ್ರಜಾ, ಅವರ ಒಂದು ಅಧೋಗತಿಗೆ ನಾಶಕ್ಕೆ ನಾನು ಕಾರಣ ಆಗ್ತೇನೆ ಅಂತ ಕೃಷ್ಣನು ಹೇಳ್ತಾ ಇರುವಂಥದ್ದು. ಅದರಲ್ಲಿ ಈ ಪರಮಾತ್ಮನ ಅಭಿಪ್ರಾಯವನ್ನ ಭಾಷಿಕಾರರು ತಿಳಿಸ್ತಾರೆ. ಅಹಂ ಅಂತ ಹೇಳಿದ್ರೆ ನಾನು ಅನ್ನೋದರಲ್ಲಿ ಕೃಷ್ಣನ ಅಭಿಪ್ರಾಯವೇನು? ಅಹಂ ಸರ್ವೇಶ್ವರ ಸತ್ಯಸಂಕಲ್ಪ ಸ್ವಸಂಕಲ್ಪಕೃತ ಜಗದುಭಯ ವಿಭವ ಲಯ ಲೀಲಃ ಛಂದತಃ ಜಗದುಪಕೃತಿಮರ್ತ್ಯ ಜಾತಃ ಅಪಿ. ನಾನು ಸರ್ವೇಶ್ವರನಾದವನು, ಸತ್ಯಸಂಕಲ್ಪನಾದವನು. ನನ್ನ ಸಂಕಲ್ಪದಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ಲೀಲೆಯನ್ನಾಗಿ ಮಾಡ್ತಾ ಇರುವಂತಹವನು. ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಛಂದತಃ, ಛಂದ ಅಂದರೆ ಸಂಕಲ್ಪ ಅಂತ ಅರ್ಥ. ಜ್ಞಾನ, ಸಂಕಲ್ಪ, ಸ್ವಾತಂತ್ರ್ಯ. ನನ್ನ ಸ್ವಾತಂತ್ರ್ಯದಿಂದಲೇ ಸ್ವತಂತ್ರನಾಗಿ, ನನ್ನ ಸಂಕಲ್ಪದಿಂದಲೇ ನನ್ನ ಇಷ್ಟದಂತೆಯೇ ಜಗದುಪಕೃತಿ ಮರ್ತ್ಯ ಜಾತಃ ಅಪಿ, ಜಗತ್ತಿಗೆ ಉಪಕಾರ ಮಾಡಲು ಮನುಷ್ಯನಾಗಿ ನಾನು ಅವತರಿಸಿ ಬಂದಿದ್ದರೂ ಕೂಡ, ಜಾತಃ ಅಂದರೆ ಅವತರಿಸಿ ಬಂದಿರೋದು ಅಂತ ಅರ್ಥ. ಮನುಷ್ಯೇಶು, ಮನುಷ್ಯರಲ್ಲಿ ಶಿಷ್ಟ ಜನಾಗ್ರೇಸರ ವಾಸುದೇವ ಗೃಹೇ ಅವತೀರ್ಣ, ಶಿಷ್ಟ ಜನರಲ್ಲಿ ಅಗ್ರೇಸರನಾದ ವಾಸುದೇವರ ಮನೆಯಲ್ಲಿ ನಾನು ಅವತಾರ ಮಾಡಿದ್ದೇನೆ. ತತ್ಕುಲೋಚಿತೆ ಕರ್ಮಣಿ ಅತಂದ್ರಿತಃ, ಅವರ ಕುಲಕ್ಕೆ ಉಚಿತವಾದ ಕರ್ಮಗಳಲ್ಲಿ ಕರ್ಮಗಳನ್ನು ನಾನು ಯಾವ ಒಂದು ಆಲಸ್ಯವೂ ಇಲ್ಲದೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಸರ್ವದಾ ಯದಿ ನ ವರ್ತೇಯಂ, ಹಾಗೆ ನಾನು ಮಾಡದೆ ಹೋದರೆ ಮಮ ವರ್ತ್ಮಾನುವರ್ತಂತೆ ಅಂದರೆ ಶಿಷ್ಟ ಜನಾಗ್ರೇಸರ ವಸುದೇವ ಸೂನೋಹೋ, ಶಿಷ್ಟ ಜನರಲ್ಲಿ ಅಗ್ರೇಸರರಾದ ವಸುದೇವರ ಪುತ್ರನಾದ ನನ್ನ ಮಾರ್ಗವನ್ನು ವರ್ತ್ಮ ಅಕೃತ್ಸ್ನವಿದಃ, ಪೂರ್ಣ ಜ್ಞಾನವಿಲ್ಲದವರು ಅಂದರೆ ಆತ್ಮಜ್ಞಾನವಿಲ್ಲದವರು ಅನ್ನುವುದು ಇಲ್ಲಿ ವಿಶೇಷವಾದ ಅರ್ಥ. ಅವರು ಶಿಷ್ಟಾಹ ಅಕೃತವಿದಃ, ಶಿಷ್ಟಾಹ ಶಿಷ್ಟರು, ಸರ್ವಪ್ರಕಾರೇಣ ಅಯಮೇವ ಧರ್ಮ ಇತಿ ಅನುವರ್ತಂತೆ. ಅಂದರೆ ಇಲ್ಲಿ ಹೇಳ್ತಾ ಇರೋದು ಅಕೃತ್ಸ್ನವಿದಃ ಅಂದರೆ ಶಿಷ್ಟರು ಅಂತ ಅರ್ಥ. ಏನು ತಿಳಿದೇ ಇರೋರು ಅನ್ನೋ ಅರ್ಥವಲ್ಲ, ಆತ್ಮಜ್ಞಾನ ಇಲ್ಲದವರು ಅನ್ನೋ ಅರ್ಥ. ಇಲ್ಲಿ ಎರಡು ವಿಧವಾದ ಅಧಿಕಾರಿಗಳೇ ವಿಶೇಷವಾಗಿ ಉದ್ದಿಷ್ಟರಾದವರು, ಕರ್ಮಯೋಗಾಧಿಕಾರಿಗಳು, ಜ್ಞಾನಯೋಗಾಧಿಕಾರಿಗಳು. ಅವುಗಳ ವಿಷಯವನ್ನೇ ಇಲ್ಲಿ ವಿಶೇಷವಾಗಿ ಉಪದೇಶ ಮಾಡ್ತಾ ಇರೋದು. ಅವರು ನಾನು ಮಾಡುವುದನ್ನೇ ಧರ್ಮ ಅಂತ ತಿಳಿದು ಹಾಗೆಯೇ ಮಾಡೋಕ್ಕೆ ಆರಂಭಿಸ್ತಾರೆ. ತೇಜ ಸ್ವಕರ್ತವ್ಯ ಅನನುಷ್ಠಾನೇನ, ತಮ್ಮ ಕರ್ತವ್ಯವನ್ನು ಆಗ ಮಾಡದೆ
ಇರುವುದು ಅವರಿಗೆ ಉಂಟಾಗುತ್ತೆ. ಅಕರಣೆ ಪ್ರತ್ಯವಾಯೇನ, ನನಗೆ ಪ್ರತ್ಯವಾಯವಿಲ್ಲ, ಅವರಿಗೆ ಪ್ರತ್ಯವಾಯ ಉಂಟಾಗುತ್ತೆ. ಯಾಕೆಂದ್ರೆ ನಾನು ಶಾಸ್ತ್ರಕ್ಕೆ ವಶ್ಯನಲ್ಲ, ಶಾಸ್ತ್ರ ವಶ್ಯನಲ್ಲ ನಾನು. ಅವರೆಲ್ಲರೂ ಶಾಸ್ತ್ರ ವಶ್ಯರು. ನಾನು ಹೀಗೆ ಮಾಡಿದ್ರೆ ನನ್ನನ್ನು ನೋಡಿ ಅವರು ಅದನ್ನು ಅನುಸರಿಸಿ ಅವರಿಗೆ ಪ್ರತ್ಯವಾಯ ಉಂಟಾಗುತ್ತೆ. ಪ್ರತ್ಯವಾಯೇನ ಚ ಆತ್ಮಾನಂ ಅಲಬ್ಧ್ವ, ತನ್ನ ಆತ್ಮ ಅವಲೋಕನವನ್ನು ಪಡೆದುಕೊಳ್ಳದೆ ನಿರಯಗಾಮಿನಃ ಭವೇಯು, ಜ್ಞಾನಯೋಗದಿಂದ ಚ್ಯುತಿ ಹೊಂದಿ ನರಕಕ್ಕೂ ಕೂಡ ಹೋಗಬಹುದು. ತಮ್ಮ ಕರ್ಮಗಳನ್ನು ಮಾಡದೆ ಹೋದರೆ, ಪ್ರತ್ಯವಾಯ ಉಂಟಾದರೆ ಅವರಿಗೆ ಅಧರ್ಮದಿಂದ ಆಚರಣೆಯಿಂದ ಬರುವಂತಹ ನರಕಾದಿವಾಸವೂ ಉಂಟಾಗುತ್ತೆ. ಅಹಂ ಕುಲೋಚಿತಂ ಕರ್ಮ ನಚೇತ್ ಕುರ್ಯಾಂ, ಕುಲಕ್ಕೆ ಉಚಿತವಾದ ಕರ್ಮ ಮಾಡದೆ ಹೋದರೆ ಏವಮೇವ ಸರ್ವೇ ಶಿಷ್ಟಲೋಕಾಃ ಮದಾಚಾರ ಆಯತ್ತ ಧರ್ಮ ನಿಶ್ಚಯ, ನನ್ನ ಆಚಾರವನ್ನು ಅವಲಂಬಿಸಿ ಧರ್ಮವನ್ನು ನಿಶ್ಚಯ ಮಾಡ್ತಾರೆ ಲೋಕದಲ್ಲಿ ಎಲ್ಲರೂ ಕೂಡ. ಯಾಕೆ ಅಂದರೆ ನಾನು ಶಿಷ್ಟ ಜನರಲ್ಲಿ ಅಗ್ರೇಸರರಾದ ವಸುದೇವರ ಮಗನಾಗಿ ಅವತರಿಸಿ ಬಂದಿರುವನು. ಮಾಡುವುದನ್ನೇ ಕೃಷ್ಣನು ಹೀಗೆ ಮಾಡಿದ್ದಾನೆ ಅಂದರೆ ಅದುವೇ ಧರ್ಮ. ಕೃಷ್ಣಂ ಧರ್ಮಂ ಸನಾತನಂ ಅಂತಾನೆ ಹೇಳಿರೋದು. ರಾಮೋ ವಿಗ್ರಹವಾನ್ ಧರ್ಮ, ಲೋಕದಲ್ಲಿ ಹಾಗೆ ಅವರು ನಡೆದುಕೊಂಡ್ರು. ಅಂತಹ ಒಂದು ಬಹಳ ಉತ್ತಮವಾದ ವಂಶದಲ್ಲಿ ಅವತಾರ ಮಾಡಿ ರಾಮಕೃಷ್ಣರಾಗಿ ಆ ವಂಶಕ್ಕೆ ಅನುಗುಣವಾದ ಆಚರಣೆಗಳನ್ನೆಲ್ಲ ಮಾಡಿಕೊಂಡು ಬಂದಿರುವಂತಹದ್ದು ಕಂಡುಬರುತ್ತೆ ಅವತಾರಗಳಲ್ಲಿ. ಅದನ್ನೇ ಲೋಕದವರೆಲ್ಲ ಇದುವೇ ಧರ್ಮ ಅಂತ ನಿಶ್ಚಯ ಮಾಡಿಕೊಂಡು ಅಕರಣಾದೇವ ಉತ್ಸೀದೇಯು ನಷ್ಟ ಭವೇಯು, ನಷ್ಟರಾಗ್ಬಿಡ್ತಾರೆ. ಶಾಸ್ತ್ರೀಯ ಆಚಾರ ಅನುಪಾಲನಾತ್, ಇದೆಲ್ಲ ಶಾಸ್ತ್ರೀಯವಾದ ಆಚಾರಗಳು. ಅದು ಆಚಾರ ಅನನುಪಾಲನಾತ್, ಅನುಪಾಲನೆ ಮಾಡದೆ ಸರ್ವೇಷಾಂ ಶಿಷ್ಟಕುಲಾನಾಂ ಸಂಕರಸ್ಸು ಚ ಕರ್ತಾ ಸ್ಯಾಂ. ಎಲ್ಲರೂ ಇಲ್ಲಿ ಶಿಷ್ಟ ಜನರೇ ಇಲ್ಲಿ ಉದ್ದೇಶದಲ್ಲಿ ಹೇಳಿರುವಂತಹದ್ದು. ಎಲ್ಲ ಶಿಷ್ಟ ಜನರ ಕುಲಗಳನ್ನು ಕೂಡ ಅವುಗಳಲ್ಲಿ ಸಾಂಕರ್ಯ ಉಂಟಾಗ್ಬಿಡುತ್ತೆ. ಯಾರು ಕೂಡ ಕರ್ಮಕ್ಕೆ ಶಾಸ್ತ್ರಕ್ಕೆ ಒಳಪಡುವಂತಹ ಕೆಲಸವನ್ನು ಕರ್ತವ್ಯಗಳನ್ನು ಯಾರು ಮಾಡದೆ ಹೋದರೆ ಎಲ್ಲರೂ ಶಾಸ್ತ್ರದಿಂದ ಬಹಿಷ್ಕೃತರಾಗ್ಬಿಡ್ತಾರೆ. ಆಗ ಸಾಂಕರ್ಯ ಉಂಟಾಗ್ಬಿಡುತ್ತೆ. ಅತಃ ಏವ ಇಮಾಹ ಪ್ರಜಾ ಅಪಹನ್ಯಾಂ, ಅವ್ರನ್ನೆಲ್ಲ ನಾನು ನಾಶ ಮಾಡಿದ ಹಾಗೆಯೇ ಆಗುತ್ತೆ. ಅವರಿಗೆ ಆತ್ಮಾವಲೋಕನ ಸಿಗೋದಿಲ್ಲ. ಏವಮೇವ ತ್ವಮಪಿ, ನೀನು ಕೂಡ ಅರ್ಜುನನಿಗೆ ಈಗ ಕೃಷ್ಣನು ಹೇಳ್ತಾ ಇರೋದು, ನೀನು ಹಾಗೆಯೇ ಶಿಷ್ಟರ ಕುಲದಲ್ಲಿ ಬಂದವನು, ಶಿಷ್ಟರ ವಂಶದಲ್ಲಿ ಹುಟ್ಟಿದವನು. ಶಿಷ್ಟ ಜನಾಗ್ರೇಸರ ಪಾಂಡುತನೆಯ, ಶಿಷ್ಟ ಜನರಲ್ಲಿ ಅಗ್ರೇಸರನಾದ ಪಾಂಡುವಿನ ಮಗನಾಗಿದೀಯ ನೀನು. ಅಷ್ಟೇ ಅಲ್ಲ, ಯುಧಿಷ್ಠಿರ ಅನುಜಃ, ಯುಧಿಷ್ಠಿರನ ತಮ್ಮನಾಗಿದೆಯಾ ನೀನು. ಆದ್ದರಿಂದ ಅವನು ಯುಧಿಷ್ಠಿರನು ಎಂದೂ ಧರ್ಮವನ್ನು ಒಂದು ಕ್ಷಣವೂ ಬಿಟ್ಟಿರಲಿಲ್ಲ. ಧರ್ಮರಾಜ ಅವನು. ಅವನ ತಮ್ಮನಾಗಿ ಹುಟ್ಟಿದ್ದು ನೀನು. ಸ್ವತಃ ಅರ್ಜುನನಾಗಿ, ಅರ್ಜುನ ಅರ್ಜುನನಾಗಿದೆಯಾ ನೀನು ಸ್ವತಃ ಅಂತ ಹೇಳಿದ್ರೆ, ಇಲ್ಲಿ ಅವನು ಮಾಡಿರುವಂತಹ ತಾನೂ ಕೂಡ ಧರ್ಮವನ್ನು ಪಾಲಿಸಿರೋದು ಅನೇಕ ಕಡೆಗಳಲ್ಲಿ ಕಂಡು ಬರುತ್ತೆ. ಅರ್ಜುನನಾಗಿದ್ದರೂ ಕೂಡ ಅವನು ಸ್ವಾಮಿ ದೇಶಿಕನ ಮುಂದೆ ತಿಳಿಸ್ತಾರೆ. 2 ಉದಾಹರಣೆಗಳನ್ನ ಹೇಳ್ತಾರೆ. ಊರ್ವಶಿ ಅವನಲ್ಲಿ ಅನುರಕ್ತನಾದಾಗ ಸ್ವರ್ಗದಲ್ಲಿ ಅವನು ಇಂದ್ರನು ಅವನಿಗೆ ತಂದೆ, ಆದ್ದರಿಂದ ನಿನ್ನನ್ನು ತಾಯಿಯ ಸ್ಥಾನದಲ್ಲಿ ನೋಡ್ತಿದ್ದೀನಿ, ನಾನು ಆ ದೃಷ್ಟಿಯಿಂದ ನೋಡೋಕ್ಕಾಗೋದಿಲ್ಲ ಅಂತ ಹೇಳಿ ಶಾಪವನ್ನು ಸ್ವೀಕಾರ ಮಾಡಿದ. ಮತ್ತೆ ಅದೇ ರೀತಿಯೇ ವಿರಾಟ್ ನಗರದಲ್ಲಿ, ವಿರಾಟಪುರದಲ್ಲಿರುವಾಗ ಉತ್ತರೆಯು ಇವನಿಗೆ ಶಿಷ್ಯೆಯಾಗಿದ್ದಳು. ವಿರಾಟ ರಾಜನು ಕಡೆಯಲ್ಲಿ ಉತ್ತರೆಯನ್ನು ನಿನಗೆ ನಾನು ವಿವಾಹ ಮಾಡಿಕೊಡ್ಬೇಕು ಅಂತ ಆಸೆ ಅಂತ ಹೇಳಿದಾಗ, ಶಿಷ್ಯೆಯನ್ನು ನಾನು ಹಾಗೆ ಮದುವೆ ಮಾಡ್ಕೊಳಕ್ಕಾಗೋದಿಲ್ಲ, ವಿವಾಹ ಮಾಡ್ಕೊಳ್ಳೋಕ್ಕೆ ನನ್ನ ಮಗನಿಗೆ ಬೇಕಾದರೆ ಅವನನ್ನ ನಾನು ಸೊಸೆಯಾಗಿ ತಗೊಳ್ತೀನಿ ಅಂತ ಹೇಳಿ, ಇದೆಲ್ಲ ಕೂಡ ಅವನು ಮಾಡಿದ ಧರ್ಮಾಚರಣೆ. ಅರ್ಜುನನು ಕೂಡ ಸ್ವತಃ ಈ ರೀತಿ ಧರ್ಮವನ್ನೆಲ್ಲ ಆಚರಿಸಿರೋದು ಕಂಡು ಬರುತ್ತೆ. ನೀನು ಕೂಡ ಅರ್ಜುನನಾಗಿದ್ದು ಅಂದರೆ ನೀನೇ ಎಲ್ಲವನ್ನು ಈ ರೀತಿ ಧರ್ಮವನ್ನು ಆಚರಣೆ ಮಾಡಿರುವಂತಹವನು. ಯುಧಿಷ್ಠಿರನಿಗೆ
ತಮ್ಮನಾದವನು, ಪಾಂಡುವಿನ ಶಿಷ್ಟನಾದ ಪಾಂಡುವಿನ ಮಗನಾಗಿರುವವನು. ಯದಿ ಜ್ಞಾನನಿಷ್ಠಾಯಾಮಧಿಕರೋಷಿ, ನೀನು ಜ್ಞಾನನಿಷ್ಠೆಯನ್ನು ಮಾಡ್ತೇನೆ, ಕರ್ಮವನ್ನೆಲ್ಲ ಬಿಟ್ಟು ಅಂತ ಹೇಳಿದ್ರೆ, ತತಃ ತ್ವದಾಚಾರ ಅನುವರ್ತಿನಃ ಅಕೃತ್ಸ್ನವಿದಃ ಶಿಷ್ಟಾಃ, ಪೂರ್ಣ ಆತ್ಮಜ್ಞಾನವಿಲ್ಲದ ಶಿಷ್ಟರು ನಿನ್ನ ಆಚರಣೆಯನ್ನೇ ಅನುಸರಿಸಿಕೊಂಡು ಮುಮುಕ್ಷವಃ, ಮೋಕ್ಷವನ್ನು ಇಚ್ಛೆಪಟ್ಟಿರುವಂತಹವರು, ಸ್ವ ಅಧಿಕಾರಂ ಅಜಾನಂತಹ, ತಮ್ಮ ಅಧಿಕಾರವನ್ನು ತಿಳಿದೇ ಇರುವವರು ಅಂತವರು. ತಮಗೆ ಜ್ಞಾನಯೋಗದಲ್ಲಿ ಅಧಿಕಾರ ಇದೆ ಅಂತ ತಿಳಿದು ಬಿಡ್ತಾರೆ, ಆದರೆ ಅವರಿಗೆ ಜ್ಞಾನಯೋಗದಲ್ಲಿ ಅಧಿಕಾರವಿಲ್ಲ, ಕರ್ಮಯೋಗದಲ್ಲಿಯೇ ಅವರಿಗೆ ಅಧಿಕಾರವಿರೋದು ಅಂತಹವರು. ಆದ್ದರಿಂದ ಅವರು ಕರ್ಮನಿಷ್ಠಾಯಾಮ್ ನಾಧಿಕುರುವಂತಹ ವಿನಶ್ಯೇಯು, ಕರ್ಮಯೋಗವನ್ನೇ ಮಾಡದೆ ನಷ್ಟರಾಗ್ಬಿಡ್ತಾರೆ ಅವರು. ಅತಃ ವ್ಯಪದೇಶ್ಯೇನ ವಿದುಷ ಕರ್ಮ ಇವ ಕರ್ತವ್ಯಂ. ಒಬ್ಬ ಲೋಕದ ಜನರು ಅವನು ಉದಾಹರಣೆಯ ಅನ್ನಗೆ ಹೇಳೋದಕ್ಕೆ ಯೋಗ್ಯನಾದ ಒಬ್ಬ ವ್ಯಪದೇಶ್ಯನು ಅಂತ ಹೇಳಲ್ಪಡೋನು, ಅವನ ಹೆಸರು ಹೇಳೋದಕ್ಕೆ ಯೋಗ್ಯನಾದವನು ಅರ್ಜುನ ಅಂತ ಹೇಳಿದ್ರೆ ವ್ಯಪದೇಶ್ಯ ನೀನು ಕೂಡ ಹಾಗೆಯೇ. ನಿನ್ನ ಹೆಸರನ್ನ ಜನರು ಧರ್ಮಾಚರಣೆಗೆ ನಿನ್ನನ್ನು ಉದಾಹರಿಸೋದಕ್ಕೆ ಯೋಗ್ಯನಾಗಿದೆಯಾ. ಅಂತಹ ಯಾರು ತಿಳಿದವರು ಎಲ್ಲರೂ ಇದ್ದಾರೋ ಎಲ್ಲರೂ ಕೂಡ ಕರ್ಮಯೋಗವನ್ನೇ ಮಾಡಬೇಕೇ ಹೊರತು ಜ್ಞಾನಯೋಗವನ್ನು ನೇರವಾಗಿ, ಲೋಕದಲ್ಲಿರುವ ಎಲ್ಲ ಮುಮುಕ್ಷುಗಳು ಜ್ಞಾನಯೋಗ ಅಧಿಕಾರಿಗಳಾಗಿರೋದಿಲ್ಲ. ಅದರಲ್ಲಿ ಅತ್ಯಲ್ಪ ಜನರಿಗೆ ಮಾತ್ರವೇ ಅದು ಸಾಧ್ಯವಾಗಬಹುದು. ಆದರೆ ಅಂತಹವರು ಕೂಡ ಕರ್ಮಯೋಗವನ್ನೇ ಮಾಡಬೇಕು. ಯಾಕೆ ಅಂದರೆ ಶಿಷ್ಟರು ಅವರು ತಮಗೆ ಶಕ್ತಿ ಇದೆ ಅಂತ ಜ್ಞಾನಯೋಗವನ್ನು ಮಾಡಿದ್ರೆ ಅದರಲ್ಲಿ ಲೋಕದ ಜನರು ಕೂಡ ಅದನ್ನೇ ಅನುಸರಿಸಿ ಅವರು ನಷ್ಟರಾಗ್ಬಿಡ್ತಾರೆ. ಆದ್ದರಿಂದ ನೀನು ಕರ್ಮಯೋಗವನ್ನೇ ಅನುಸರಿಸಬೇಕು, ಅದಕ್ಕೆ ಅಧಿಕಾರ ನಿನಗೆ ಅನ್ನೋದನ್ನ ಇದು ಕರ್ಮಯೋಗದ ಒಂದು ಪ್ರಾಧಾನ್ಯ. ಎಲ್ಲ ಆಚಾರ್ಯರುಗಳು ಇದನ್ನೇ ಹೇಳೋದು. ಮೊದಲ ಹಂತ ಕರ್ಮಯೋಗವೇ ಮೊದಲ ಹೆಜ್ಜೆ, ಅದಾದ ಮೇಲೆಯೇ ಜ್ಞಾನಯೋಗ. ಕರ್ಮಯೋಗವಿಲ್ಲದೆ ಜ್ಞಾನಯೋಗ ಸಾಧ್ಯವಿಲ್ಲ. ಎಲ್ಲರೂ ಕೂಡ ಇದನ್ನೇ ಉಪದೇಶ ಮಾಡಿರುವಂತಹದ್ದು, ತನ್ನ ದರ್ಶನಗಳಲ್ಲಿ ಸ್ಥಾಪನೆ ಮಾಡಿರುವುದು ಕಂಡು ಬರುತ್ತೆ. ಅದನ್ನು ಸ್ವಾಮಿ ದೇಶಿಕನ್ ಇದನ್ನ ವಿವರಿಸ್ತಾರೆ. ಕರ್ತವ್ಯ ಪ್ರಯೋಜನಯೋ ಅಭಾವೇ ಕಿಮರ್ಥಂ ತರ್ಹಿ ಕರ್ಮ ಕ್ರಿಯತೆ ಶಂಕಾಯ ಮುಚ್ಯತೆ ಯದಿಹ್ಯಯಂ. ಮಾಡಬೇಕಾದ್ರೆ ಏನು ಪ್ರಯೋಜನವಿಲ್ಲ ಅಂತ ಹೇಳಿಬಿಟ್ರೆ, ಹಿಂದಿನ ಶ್ಲೋಕದಲ್ಲಿ ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ನನಗೆ ಯಾವುದೂ ಕರ್ತವ್ಯವಿಲ್ಲ, 3 ಲೋಕಗಳಲ್ಲಿಯೋ ಅಲ್ಲಿಯೋ ನಾನು ಮಾಡಬೇಕಾದ್ದು ಏನೂ ಇಲ್ಲ. ನಾನು ಕರ್ಮ ಮಾಡಿ ಪಡೆದುಕೊಳ್ಳುವಂತಹದ್ದು, ಇದುವರೆಗೂ ಪಡೆದುಕೊಳ್ಳದೇ ಇರುವಂತಹದ್ದು ಯಾವುದೂ ಇಲ್ಲ. ನನಗೆ ಯಾವುದೋ ಒಂದು ಬಹಳ ಆಸೆ ಇದೆ ಪಡೆದುಕೊಳ್ಬೇಕು ಅಂತ, ಅದನ್ನು ಒಂದು ಕರ್ಮವನ್ನು, ಒಂದು ಸಾಧನವನ್ನು ಅನುಷ್ಠಾನ ಮಾಡಿ ಪಡೆದುಕೊಳ್ಬೇಕು. ಆ ರೀತಿ ಯಾವುದೂ ಇಲ್ಲ ನನಗೆ. ಅವಾಪ್ತ ಸಮಸ್ತ ಕಾಮನಾಗಿದ್ದೇನೆ ಅಂತ ಹೇಳ್ದ ಕೃಷ್ಣ. ಹಾಗೆ ಇದ್ರೆ ಅಂತಹವನಿಗೆ ಯಾಕೆ ಮಾಡಬೇಕು ಏನಾದರೂ? ಕರ್ತವ್ಯ ಪ್ರಯೋಜನಯೋ ಅಭಾವೇ, ಕರ್ತವ್ಯವೂ ಇಲ್ಲ, ಅದರಿಂದ ಪ್ರಯೋಜನವೂ ಇಲ್ಲ. ಅವಾಪ್ತವ್ಯವೂ ಯಾವುದೂ ಇಲ್ಲ, ಕರ್ತವ್ಯವೂ ಇಲ್ಲ, ಮತ್ತೆ ಯಾಕೆ ಕರ್ಮ ಮಾಡಬೇಕು ಅಂತ ಸಂದೇಹ ಬಂದರೆ ಅದಕ್ಕೆ ಹೇಳ್ತಾರೆ ಇಲ್ಲಿ ಪೂರ್ವ ಶ್ಲೋಕ ತ್ರಿಷು ಲೋಕೇಶು ಇತಿ ನಿರ್ದೇಶಾತ್ ಸರ್ವ ಅವತಾರ ಪರಃ ಅಂದರು. ಅದು ಸ್ಪಷ್ಟಪಡಿಸ್ತಾರೆ ಸ್ವಾಮಿ ದೇಶಿಕನು. 3 ಲೋಕಗಳಲ್ಲಿ ಅಂತ ಹೇಳಿದಾಗ ಅವತಾರಗಳೇ ಅಲ್ಲಿ ಉದ್ದೇಶ. ಅಂದರೆ ದೇವನಾಗಿಯೂ ಅವತರಿಸಿದ, ಮನುಷ್ಯನಾಗಿಯೂ ಅವತರಿಸಿದ, ತಿರಿಯಕ್ಕಾಗಿಯೂ ಅವತರಿಸಿದ್ದು, ಇದೆಲ್ಲವೂ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ಯಾವ ಒಂದು ಅವತಾರ ಮಾಡಿದ್ರು ಕೂಡ, ಯಾವ ದೇಹದಲ್ಲಿ ಇದ್ದರೂ ಅವತಾರ ಮಾಡಿದ್ರು, ಅವರಿಗೆ ಸಜಾತಿಯನಾಗಿ ಅವತರಿಸಿದ್ರು. ನಾನು ಶಾಸ್ತ್ರವಶ್ಯನಲ್ಲದೆ ಇರೋದ್ರಿಂದ ನನ್ನ ಕರ್ತವ್ಯ ಯಾವುದೂ ಇಲ್ಲ, ಪ್ರಯೋಜನವೂ ಯಾವುದೂ ಇಲ್ಲ. ಆದರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಅಯಂತು ಮನುಷ್ಯಾಹ ಇತಿ ದರ್ಶನಾತ್ ಕೃಷ್ಣಾವತಾರ ಅಸಾಧಾರಣ ಸಾಧಾರಣ. ಇಲ್ಲಿ ಮನುಷ್ಯಾಹ ಸ್ಪಷ್ಟವಾಗಿ ಹೇಳಿದೆ. ಅದರಿಂದ ಮನುಷ್ಯ ಲೋಕ, ಮನುಷ್ಯನಾಗಿ ಅವತರಿಸಿರೋದು. ಆದ್ದರಿಂದ ಮನುಷ್ಯಾಹ ಪಾರ್ಥ ಸರ್ವಶಃ ಅಂತ ಹೇಳಿರೋದ್ರಿಂದ ಮನುಷ್ಯರು ನಷ್ಟರಾಗ್ತಾರೆ ಅಂತ ಹೇಳಿದ್ರಿಂದ ನಾನು ಮಾನುಷ್ಯ ರೂಪದಲ್ಲಿ ಅವತರಿಸಿರುವಂತಹದ್ದು ಕೃಷ್ಣ ಅವತಾರ ಸ್ಪಷ್ಟವಾಗಿ ತಿಳಿಯುತ್ತೆ ಇದರಲ್ಲಿ. ತಸ್ಮಾತ್ ಅಹಮಿತಿ ನಿರ್ದೇಶಸ್ಯ
ಈಶ್ವರ ಸ್ವಭಾವ ಸಮುಚಿತ ಕೃಷ್ಣಾವತಾರ ಅಸಾಧಾರಣಕಾರ ವಿಷೇತಾಮಹ ಸರ್ವೇಶ್ವರ. ಅಹಮ್ಮನಿಕೆ ಭಾಷ್ಯಕಾರರು ಸರ್ವೇಶ್ವರ ಸತ್ಯ ಸಂಕಲ್ಪ ಇಷ್ಟೆಲ್ಲ ಅರ್ಥ ಹೇಗೆ ಹೇಳಕ್ ಸಾಧ್ಯ? ಸಂಕಲ್ಪಕೃತ ಜಗದುದಯ ವಿಭವ ಲಯ ಲೀಲ ಚಂದತಃ ಜಗದುಪಕೃತಿಮರ್ತ್ಯ ಜಾತಃ ಅಪಿ. ಇಷ್ಟ ಅರ್ಥ ಹೇಗೆ ಬರುತ್ತೆ ಅಹಮ್ಮನಕ್ಕೆ ಇಲ್ಲಿ ಅಂತ ಹೇಳಿದ್ರೆ? ಮನುಷ್ಯಾಹ ಅಂತ ಹೇಳಿರೋದ್ರಿಂದ ಕೃಷ್ಣ ಅವತಾರ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. 3 ಅವತಾರಗಳಲ್ಲಿ ಹಿಂದೆ ಹೇಳಿದ್ರಿಂದ ಇದು ಮನುಷ್ಯನ ಅವತಾರ, ಕೃಷ್ಣ ಅವತಾರ ಇಲ್ಲಿ ಅಂತ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಮತ್ತೆ ಅಹಂ ಅಂತ ಹೇಳಿರೋದು ಈಶ್ವರ ಸ್ವಭಾವವನ್ನು ಸೇರಿದ ಕೃಷ್ಣ ಅವತಾರವನ್ನು ತಿಳಿಸುತ್ತೆ. ಮನುಷ್ಯಾಹ ಅನ್ನೋದ್ರಿಂದಲೂ ಅಹಂ ಹೇಳೋದ್ರಿಂದಲೂ ನಾನು ಅಂತ ಹೇಳಿದ್ರೆ ಪರಮಾತ್ಮನು. ನಾನು ಮಾಡದೆ ಹೋದ್ರೆ ಇವರೆಲ್ಲ ನಷ್ಟರಾಗ್ಬಿಡ್ತಾರೆ. 3 ವಿಧವಾದ ಅವತಾರಗಳಲ್ಲಿಯೂ ನನಗೆ ಯಾವ ಕರ್ತವ್ಯವೂ ಇಲ್ಲ ಎಲ್ಲ ಹೇಳಿ ತನ್ನ ಅವತಾರವನ್ನು ತಿಳಿಸಿ ಮನುಷ್ಯ ಲೋಕ ಅಂತ ಹೇಳಿರೋದ್ರಿಂದ ಸರ್ವೇಶ್ವರ ಸ್ವಭಾವವು ಮತ್ತೆ ಕೃಷ್ಣಾವತಾರವು 2 ಸೇರಿದ ಒಂದು ಆಕಾರ ಇಲ್ಲಿ ತಿಳಿದು ಬರೋದ್ರಿಂದ ಸರ್ವೇಶ್ವರ ಸತ್ಯ ಸಂಕಲ್ಪ ಮೊದಲಾದದ್ದು ಹೇಳಲ್ಪಟ್ಟಿದೆ. ಪೂರ್ವವತ್ ಆಪ್ತ ಕಾಮತ್ವ ಅವಿರೋಧಾಯ ಸ್ವಸಂಕಲ್ಪ ಕೃತ ಆಯಿತು. ಆದ್ದರಿಂದ ಅವನಿಗೆ ನಾನವಾಪ್ತಮವಾಪ್ತವ್ಯಂ ಅಂದರೆ ನನಗೆ ಬಹಳ ಇಷ್ಟಪಟ್ಟು ಪಡೆದುಕೊಳ್ಬೇಕಾದ್ದು ಯಾವುದು ಇಲ್ಲ, ನನಗೆ ಸಿಗದೇ ಇರೋದು, ಇದುವರೆಗೂ ಪಡೆದೇ ಇರುವಂತಹದ್ದು ಅಂದರೆ ಇದು ನನ್ನ ಸ್ವಂತ ಸಂಕಲ್ಪದಿಂದಲೇ ನಾವು ಅವತರಿಸಿರೋದು. ಯಾವುದೋ ಒಂದು ವಿಷಯವನ್ನು ಪಡೆದುಕೊಳ್ಳೋಕ್ಕೋಸ್ಕರ ಅವತರಿಸಿಲ್ಲ ನಾನು. ನನಗೆ ಇದುವರೆಗೂ ಪಡೆಯೋದಕ್ಕೆ ಸಾಧ್ಯವಿಲ್ಲದಂತಹ ಒಂದು ವಿಷಯವನ್ನ ಪಡೆದುಕೊಳ್ಳೋಕ್ಕೋಸ್ಕರ ಅವತರಿಸಿಲ್ಲ ನಾನು. ನನ್ನ ಸಂಕಲ್ಪದಿಂದಲೇ ಅವತಾರ ಮಾಡಿದ್ದೇನೆ ಅನ್ನೋದನ್ನ ನನ್ನ ಇಚ್ಛೆಯಿಂದಲೇ, ನನ್ನ ಸ್ವಂತ ಇಚ್ಛೆಯಿಂದ ಸ್ವಸಂಕಲ್ಪ ಕೃತ ಅಂತ ತಿಳಿಸ್ತಾರೆ. ಸ್ವಸಂಕಲ್ಪ ಮಾತ್ರೇಣ ಸರ್ವಂ ನಿಯಂತುಂ ಶಕ್ತಃ ಅಪಿ ಜ್ಞಾನ ಪ್ರದಾನಾದಿ ದ್ವಾರ ಪ್ರವರ್ತನಾರ್ಥಂ ಜಗದುಪಕೃತಿಮರ್ತ್ಯಃ ಜಾತಃ ಅಪಿ ಇತಿ ಉಕ್ತಂ. ಅನ್ಯಥಾ ಭೂತಾವೇಶ ನ್ಯಾಯೇನ ಪ್ರವರ್ತಿತಾನಾಂ ಶಾಸ್ತ್ರವಶ್ಯತಾಭಾವಾತ್ ತದ್ ಅನುಷ್ಠಾನಾಧೀನಂ ಫಲಂ ನ ಸ್ಯಾತ್. ಇಲ್ಲಿ ಹೇಳ್ತಿದ್ದಾರೆ ಸ್ವಾಮಿ ದೇಶಿಕನು, ನನ್ನ ಸಂಕಲ್ಪದಿಂದಲೇ ನಾನು ಅವತಾರ ಮಾಡಿದ್ದೇನೆ ಅಂದರೆ ನಿನ್ನ ಸಂಕಲ್ಪದಿಂದ ಎಲ್ಲವನ್ನು ನಿಯಮನ ಮಾಡಬಹುದು ಪರಮಾತ್ಮ. ಸರ್ವೇಶ್ವರ ಸತ್ಯ ಸಂಕಲ್ಪ ಅಂದರೆ ಸಂಕಲ್ಪದಿಂದಲೇ ಎಲ್ಲ ಮಾಡೋಕ್ಕೆ ಸಾಧ್ಯ. ಆದರೂ ಕೂಡ ಜ್ಞಾನ ಪ್ರದಾನವನ್ನು ಮಾಡಿ ಅದನ್ನ ಪ್ರವರ್ತನೆ ಮಾಡಬೇಕು. ಆದ್ದರಿಂದ ಉಪನಿಷತ್ತಿನಲ್ಲಿ ಹೇಳಿದ ಅರ್ಥಗಳನ್ನೆಲ್ಲ ಅನುಷ್ಠಾನ ರೂಪದಲ್ಲಿ ಲೋಕವೆಲ್ಲರೂ ಸುಲಭವಾಗಿ ಅನುಷ್ಠಾನ ಮಾಡಿ ಪ್ರಯೋಜನಗಳನ್ನು ಪಡೆದುಕೊಳ್ಳಿ, ಎಲ್ಲ ವಿಧವಾದ ಪುರುಷಾರ್ಥಗಳನ್ನು. ಆ ದೃಷ್ಟಿಯಿಂದ ಪರಮಾತ್ಮನು ಇಲ್ಲಿ ಪ್ರವರ್ತನೆ ಮಾಡುವುದಕ್ಕೋಸ್ಕರ ಜ್ಞಾನವನ್ನು ಉಪದೇಶ ಮಾಡಿ ಅದರ ಮೂಲಕ ಧರ್ಮ ಪ್ರವರ್ತನೆ ಮಾಡುವುದಕ್ಕೋಸ್ಕರವೇ ಜಗತ್ತಿಗೆಲ್ಲ ಉಪಕಾರ ಮಾಡುವುದಕ್ಕಾಗಿ ಮನುಷ್ಯನಾಗಿ ಅವತರಿಸಿ ಬಂದಿದ್ದಾನೆ. ಇಲ್ಲದೆ ಹೋದರೆ ಭೂತಾವೇಶ ನ್ಯಾಯನ ಅನ್ನುವುದು ಒಂದು ಯಾವುದೋ ಭೂತವೋ ಪಿಶಾಚವೋ ಆವೇಶ ಮಾಡಿದ್ರೆ ಒಬ್ಬರಲ್ಲಿ, ಅವರಿಂದ ಪ್ರವರ್ತಿತವಾಗಿದ್ದರೆ ಅದಕ್ಕೆ ಶಾಸ್ತ್ರವಶ್ಯತೆ ಅನ್ನೋದು ಇರೋದಿಲ್ಲ, ಅದನ್ನು ಯಾರು ಅನುಷ್ಠಾನ ಮಾಡೋದಿಲ್ಲ. ಅದರಿಂದ ಉಂಟಾದ ಕೆಲಸಗಳನ್ನು ಯಾರು ಮಾಡ್ತಾರೋ ಭೂತಾವೇಶ ಆಗಿರುವವರು, ಅದು ಶಾಸ್ತ್ರವಶ್ಯತೆ ಇರೋದಿಲ್ಲ. ಅದನ್ನೆಲ್ಲ ಅನುಷ್ಠಾನ ಮಾಡೋದಿಲ್ಲ, ಅದಕ್ಕೆ ಅಧೀನವಾದ ಫಲವೇ ಸಿಗೋದಿಲ್ಲ ಮಾಡಿದ್ರೆ. ಆದ್ದರಿಂದ ಇಲ್ಲಿ ಕೃಷ್ಣನು ಹೇಳ್ತಾ ಇರೋದು ಛಂದತಃ ಸಂಪ್ರವರ್ತತೆ ಇತ್ಯಾದಿ ಅನುಸಾರೇಣ ಛಂದತಃ, ನನ್ನ ಸ್ವಾತಂತ್ರ್ಯದಿಂದಲೇ ನಾನು ಸ್ವತಃ ನನ್ನ ಸಂಕಲ್ಪದಿಂದಲೇ ಅವತಾರ ಮಾಡಿದ್ದೀನಿ, ನನ್ನ ಪೂರ್ಣವಾದ ಸ್ವರೂಪದಲ್ಲಿ ಅವತಾರ ಮಾಡಿದ್ದೀನಿ ಮನುಷ್ಯನಾಗಿ. ನತು ಕರ್ಮಣ ಇತಿ ಅರ್ಥ, ಕರ್ಮದ ಕಾರಣದಿಂದ ಅಲ್ಲ. ಛಂದತಃ ನತು ಕರ್ಮಣ ಅಂತ ಅರ್ಥ ಮಾಡುವುದು. ಕರ್ಮಫಲ ಭೋಕ್ತೃತ್ವ ವಿಧಸ್ಯತ ಜಗದುಪಕೃತಿಮರ್ತ್ಯ ಇತ್ಯನೇನ. ಅವತಾರ ಮಾಡಿರೋದು ಯಾಕೆ ಅಂದರೆ ಜಗತ್ತಿಗೆ ಉಪಕಾರ ಮಾಡುವುದಕ್ಕೋಸ್ಕರ, ಹೊರತು ನನ್ನ ಕರ್ಮದ ಫಲ ಅನುಭವಿಸಕ್ಕೋ ಅಲ್ಲ ಅಂತ ಅರ್ಥ. ಆದ್ದರಿಂದ ಅದನ್ನ ಇಲ್ಲಿ ಜಗದುಪಕೃತಿಮರ್ತ್ಯಂ ಕೋ ವಿಜೇತುಂ ಸಮರ್ಥ ಇತಿ ಪುರಾಣೋಕ್ತಿ ಸ್ಮಾರಿತ. ವಿಷ್ಣು ಪುರಾಣದಲ್ಲಿ ಅವನನ್ನು ಯಾರು ಗೆಲ್ಲಕ್ಕೆ ಸಾಧ್ಯ, ಜಗತ್ತಿನೆಲ್ಲ ಉಪಕಾರ ಮಾಡುವುದಕ್ಕೋಸ್ಕರ ಮನುಷ್ಯನಾಗಿ ಅವತರಿಸಿ ಬಂದಿದ್ದಾನೆ, ಅವನು ಸಾಕ್ಷಾತ್ ಪರಮಾತ್ಮನೇ ಅಂತ ಹೇಳುವಂತಹದ್ದು. ಅಪಿಶಬ್ದೇನ ಅಕರ್ಮವಶ್ಯತಾ ಅವತಾರೋಪಿ ಇತಿ ಅಭಿಪ್ರಾಯ.
ಅಕರ್ಮವಶ್ಯದ ಅವತಾರ, ಧರ್ಮವಶ್ಯವಲ್ಲದ ಅವತಾರ ಇವನಿಗೆ. ಜಾತಃ ಅಪಿ ಅಂತ ಹೇಳಿದ್ರೆ, ಜಾತಃ ಅಪಿ ಅಂದರೆ ನತು ಜಾತಃ, ಜಾತಃ ಅಪಿ ಅಂದರೆ ನತು ಕರ್ಮಣ ಜಾತಃ ಅಂತ ಅರ್ಥ. ಕರ್ಮದಿಂದ ಹುಟ್ಟಿಲ್ಲ ನಾನು, ನಾನೇ ಅವತಾರ ಮಾಡಿದ್ದೀನಿ, ನನ್ನ ಸಂಕಲ್ಪದಿಂದ ಅವತಾರ ಮಾಡಿ ಬಂದಿದ್ದೀನಿ ಅಂತ ಅರ್ಥ. ಅದನ್ನ ಅಜಾಯಮಾನೋ ಬಹುಧಾ ವಿಜಾಯತೆ, ಇದು ಉಪನಿಷತ್ತಿನ ವಾಕ್ಯ. ಎರಡು ಶ್ರುತಿ ಹೇಳುತ್ತೆ, ಅಜಾಯಮಾನ ಬಹುಧಾ ವಿಜಾಯತೆ, ಒಂದಕ್ಕೊಂದಕ್ಕೆ ವಿರುದ್ಧವಾದದ್ದು. ಹುಟ್ಟದೇ ಇದ್ರೂ ಕೂಡ ಹುಟ್ಟಿದಾನೆ ಅನೇಕವಾಗಿ ಅಂತ ಅರ್ಥ. ಅಂದ್ರೆ ಕರ್ಮ ಕಾರಣದಿಂದ ಹುಟ್ಟದೇ ಇದ್ರೂ ಕೂಡ ತನ್ನ ಸಂಕಲ್ಪದಿಂದ ಅನೇಕ ವಿಧ ರೂಪಗಳಲ್ಲಿ ಅವತಾರ ಮಾಡ್ತಾನೆ ಅಂತ ಅರ್ಥ. ಅಜಾಯಮಾನ ಬಹುಧಾ ವಿಜಾಯತೆ, ಅದನ್ನ ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ. ಪಿತಾ ಪುತ್ರೇಣ ಪಿತೃಮಾನ್ಯೋ ನಿಯೋನೌ, ಪಿತಾ ಪುತ್ರೇಣ ಪಿತೃಮಾನೇ, ಎಲ್ಲ ಪಿತಾ ಆದವನು ನಾನು ಪುತ್ರನಾಗ್ತೀನಿ ಸಂಕಲ್ಪ ಮಾಡಿ ಪಿತೃವನ್ನು ಹೊಂದಿದವನಾದನು, ಪಿತೃಮಾನ್ ಆದ ಅಂತ ಹೇಳಿ. ಹಾಗೆಯೇ ವಿಷ್ಣು ಪುರಾಣದಲ್ಲಿಯೂ ಒಂದು ಶ್ಲೋಕ, ನಾಕಾರಣಾತ್ ಕಾರಣಾದ್ವಾ, ನ ಅಕಾರಣಾತ್ ಕಾರಣಾತ್ವಾ, ಕಾರಣದಿಂದಲೂ ಇಲ್ಲ ಅಕಾರಣದಿಂದಲೂ ಇಲ್ಲ. ಕಾರಣ ಕಾರಣ ನಚ, ನೀನು ಶರೀರವನ್ನು ಯಾಕೆ ತಗೊಂಡಿದ್ಯಾ ಅಂತ ಹೇಳಿದ್ರೆ ಕಾರಣದಿಂದಲೂ ಇಲ್ಲ ಅಕಾರಣದಿಂದಲೂ ಇಲ್ಲ, ಅಥವಾ ಕಾರಣ ಕಾರಣಾತ್ ನಚ ಶರೀರ ಗ್ರಹಣಂ ವ್ಯಾಪಿನ್ ಧರ್ಮತ್ರಾಣಾಯ ಕೇವಲಂ ಅಂತ ಶ್ಲೋಕ ಅದು. ಶರೀರ ಗ್ರಹಣಂ ವ್ಯಾಪಿನ್ ಧರ್ಮತ್ರಾಣಾಯ ಕೇವಲಂ, ನಾಕಾರಣಾತ್ ಕಾರಣಾತ್ವಾ, ಕಾರಣ ಕಾರಣಾನ್ನಚ ಶರೀರ ಗ್ರಹಣಂ ವ್ಯಾಪಿನ್ ಧರ್ಮತ್ರಾಣಾಯ ಕೇವಲಂ. ಬ್ರಹ್ಮನು ಪರಮಾತ್ಮನ ಸ್ತುತಿ ಮಾಡುವ ಪ್ರಕರಣ. ಪೃಥ್ವಿ ಹೋಗಿ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಭೂಭಾರ ಹೆಚ್ಚಾಗ್ಬಿಟ್ಟಿದೆ, ಅಧರ್ಮ ಹೆಚ್ಚಾಗ್ಬಿಟ್ಟಿದೆ, ಅದನ್ನು ಸ್ವಲ್ಪ ಕಡಿಮೆ ಮಾಡೋ ಹಾಗೆ ಸಹಾಯ ಮಾಡಿ ಅಂತ ದೇವತೆಗಳೆಲ್ಲ ಚತುರ್ಮುಖ ಬ್ರಹ್ಮನಲ್ಲಿ ಹೋದರು. ಚತುರ್ಮುಖ ಬ್ರಹ್ಮನು, ನಾನು ವಿಷ್ಣುವನ್ನು ಧ್ಯಾನ ಮಾಡೋಣ, ಅವನೇ ನಮಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಹೋಗಿ ಧ್ಯಾನ ಮಾಡ್ತಾರೆ. ಆಗ ಬ್ರಹ್ಮನು ಪರಮಾತ್ಮನ ಸ್ತುತಿ ಮಾಡುವಂತಹ ಭಾಗದಲ್ಲಿ ಹೇಳೋದು, ನಾ ಕಾರಣಾತ್ ಕಾರಣಾತ್ವ, ಕಾರಣ ಕಾರಣಾನ್ನಚ. ಎಂಗಳಾಳ್ವಾನು ವಿಷ್ಣು ಚಿತ್ತರು ವ್ಯಾಖ್ಯಾನ ಮಾಡ್ತಾರೆ ಇದಕ್ಕೆ, ವಿಷ್ಣು ಪುರಾಣಕ್ಕೆ ಮಾಡುವಾಗ ಹೇಳೋದು ಎರಡು ಅರ್ಧಾರ್ಥವನ್ನೇ ಹೇಳ್ತಾರೆ. ನಾ ಅಕಾರಣಾತ್, ಅಕಾರಣಾತ್ ಕಾರಣಾತ್ ವಾ ಅಂತ ಹೇಳೋದು. ಅಕಾರಣಾತ್ ಅಂತ ಹೇಳಿದ್ರೆ ಅಧರ್ಮದ ಫಲ ದುಃಖ ಅಂತ ಅರ್ಥ, ಪ್ರಯೋಜನ ದುಃಖದ ಪ್ರಯೋಜನಕ್ಕಾಗಿ ಅಪ್ರಯೋಜನ ಅಂತ ಅರ್ಥ, ದುಃಖ ಅಂತ ಅರ್ಥ ಮಾಡುದು. ಕಾರಣ ಅಂತಂದ್ರೆ ಪ್ರಯೋಜನಂ ಸುಖಂ ಅಂತ ಅರ್ಥ ಮಾಡಿದ್ರು. ಹಾಗೆ ಅರ್ಥ ಮಾಡಿ ದುಃಖದ ಕಾರಣದಿಂದಲೋ ಸುಖದ ಅನುಭವಕ್ಕೋ ದುಃಖ ಅನುಭವಕ್ಕೋ ನೀನು ಶರೀರ ತೆಗೆದುಕೊಂಡಿಲ್ಲ. ದುಃಖ ಅನುಭವ ಯಾರಿಗೆ ಅಂದ್ರೆ ನಾರಕಿಗಳಿಗೆ. ಅಧರ್ಮವನ್ನೇ ಯಾರು ಮಾಡ್ತಾರೋ ನರಕದಲ್ಲಿ ವಾಸವಾಗಿ ದುಃಖಾನುಭವ ಉಂಟಾಗುತ್ತೆ. ಅವರು ಅಕಾರಣಾತ್ ಅಂತ ಹೇಳಿದೆ, ದುಃಖದ ಕಾರಣದಿಂದ ಅಂತ, ಪ್ರಯೋಜನವಿಲ್ಲದ ದುಃಖದ ಕಾರಣದಿಂದ. ಮತ್ತೆ ಕಾರಣಾತ್ ಅಂತ ಹೇಳಿದ್ರೆ ಸ್ವರ್ಗಾದಿ ಫಲಗಳನ್ನ ಅನುಭವಿಸಲು ಯಾರು ಜನ್ಮ ತಗೊಳ್ತಾರೋ ಅವರು. ಕಾರಣಾತ್ ಅಂದ್ರೆ ಉಭಯ ಮಿಶ್ರವಾದದ್ದು ಮನುಷ್ಯರು. ಆದ್ದರಿಂದ ಇಲ್ಲಿ ನಾರ್ಗಿಗಳೋ ಸ್ವರ್ಗಿಗಳೋ ಮನುಷ್ಯರೋ ಯಾರು ಮೂರು ವಿಧವಾದ ಅಲ್ಲದೆ ನೀನು ಧರ್ಮತ್ರಾಣಾಯ ಕೇವಲ, ಧರ್ಮವನ್ನ ಪರಿಪಾಲನೆ ಮಾಡಲು ರಕ್ಷಣೆ ಮಾಡಲು ಶರೀರ ಗ್ರಹಣವನ್ನು ಮಾಡಿಕೊಂಡಿದೀಯಾ ಅಂತ ಹೇಳುವುದು. ಅಥವಾ ತಿರ್ಯಕು ದೇವ ಮನುಷ್ಯ ಮೂರು ಹೇಳ್ತಾರೆ. ಅಧರ್ಮ ಅಂತ ಅರ್ಥ ಮಾಡಿ ಅಕಾರಣ ನ ಅಕಾರಣಾತ್ ಕಾರಣಾತ್ವ ಕ ಆರಣಾತ್ ಅಂತ ಅಲ್ಲಿ ಪದಚ್ಛೇದ ಮಾಡಿ, ಕ ಅಂದ್ರೆ ಕಮ್ ಅಂದ್ರೆ ಸುಖ, ಕಸ್ಯ ಪ್ರಾಪಕತ್ವಾತ್ ಸುಖಸ್ಯ ಪ್ರಾಪಕತ್ವಾತ್ ಧರ್ಮ ಅಂತ ಅರ್ಥ ಮಾಡಿದ್ರು. ಧರ್ಮವನ್ನು ಆಚರಣೆ ಮಾಡಿದವರು ಸ್ವರ್ಗಾದಿ ಫಲ ಪಡೆದುಕೊಳ್ತಾರೆ, ಅಧರ್ಮವನ್ನು ಮಾಡಿದವರು ನರಕಾದಿ ಫಲ ಪಡೆದುಕೊಳ್ತಾರೆ, ತಿರ್ಯಕ್ಕಾಗಿ ಹುಟ್ಟುತ್ತಾರೆ. ಧರ್ಮವನ್ನು ಮಾಡಿದವರು ದೇವತೆಯಾಗಿ ಹುಟ್ಟುತ್ತಾರೆ, ಎರಡೂ ಮಾಡಿದವರು ಮನುಷ್ಯರಾಗಿ ಹುಟ್ಟುತ್ತಾರೆ. ಆದ್ದರಿಂದ ಇಲ್ಲಿ ತಿರ್ಯಕು ದೇವ ಮನುಷ್ಯ ಈ ಮೂರು ಅವತಾರಗಳನ್ನು ನೀನು ಮಾಡಿದ್ರು ಕೂಡ ಆಯಾ ಕಾರಣಕ್ಕೋಸ್ಕರ ಸುಖ ದುಃಖಗಳ ಅನುಭವಕ್ಕೋಸ್ಕರ ಮಾಡಿಲ್ಲ ನೀನು, ಅಥವಾ ಧರ್ಮಾಧರ್ಮಗಳ ಆಚರಣೆ ಮಾಡಿ ಅದರ ಫಲದ ಅನುಭವಕ್ಕೋಸ್ಕರ ಅವತಾರ ಮಾಡಿಲ್ಲ. ಆದರೆ
ಧರ್ಮತ್ರಾಣಾಯ ಕೇವಲಂ ಶರೀರ ಗ್ರಹಣಂ ವ್ಯಾಪಿನ್ ಧರ್ಮತ್ರಾಣಾಯ ಕೇವಲಂ ಕೇವಲ ಧರ್ಮದ ಪರಿತ್ರಾಣ ಮಾಡುವುದಕ್ಕೋಸ್ಕರ ರಕ್ಷಣೆ ಮಾಡುವುದಕ್ಕೆ ಅಂತ ಹೇಳಿ ಸ್ತೋತ್ರ ಮಾಡೋದು ಬ್ರಹ್ಮಸ್ತುತಿ. ಇಚ್ಛಾಗೃಹೀತ ಅಭಿಮತೋ ಹೃದಯ, ಅವನ ಇಚ್ಛಾಗೃಹೀತ ಅವನ ಸಂಕಲ್ಪದಿಂದಲೇ ಸ್ವೀಕರಿಸಿದ ಅಭಿಮತವಾದ ಅವನಿಗೆ ಅಭಿಮತವಾದ ಅವನ ಒಂದು ಶರೀರ ಅಂತ ಹೇಳಲ್ಪಟ್ಟಿದೆ. ಆ ಶರೀರವು ತನ್ನ ಸಂಕಲ್ಪದಿಂದಲೇ ಅವನು ಸ್ವೀಕಾರ ಮಾಡ್ತಾನೆ ಹೊರತು ಕರ್ಮದ ಕಾರಣದಿಂದ ಅಲ್ಲ. ನಮ್ಮ ಮಾಂಸ ಮೇಧೋಸ್ತಿ ಸಂಭವ, ಮಾಂಸ ಮೇಧಸ್ಸು ಇವುಗಳಿಂದ ಉಂಟಾದ ಶರೀರವಲ್ಲ ಅವನಿಗೆ. ಇಚ್ಛಾಗೃಹೀತ ಅಭಿಮತವಾದದ್ದು ಅವನ ದೇಹ ಅಂತ ಹೇಳಲ್ಪಟ್ಟಿದೆ. ಇದೆಲ್ಲ ಕೂಡ ಇಲ್ಲಿ ಅನುಸಂಧಾನ ಮಾಡಬೇಕು. ಅನುವಿಧೇಯ ಅನುಷ್ಠಾನತ್ವ ಸಿದ್ಧ್ಯರ್ಥಂ ಅಂದ್ರೆ ಅವನು ಮಾಡಿರುವ ಆಚಾರವನ್ನ ಅನುಸರಿಸಿ ಅದನ್ನು ವಿಧಿಸಿ ಅನುಷ್ಠಾನ ಮಾಡುವಂತಹದ್ದು. ಅನುವಿಧೇಯ ಅನುಷ್ಠಾನ. ವಿಧೇಯ ಅಂದ್ರೆ ವಿಧಿಸಲ್ಪಡೋದು ಅಂತ, ಅನುವಿಧೇಯ ಅಂದ್ರೆ ಅದನ್ನು ಅನುಸರಿಸಿ ಇಲ್ಲಿಯೂ ವಿಧಿಸಲ್ಪಡುವಂತಹದ್ದು. ಒಬ್ಬರು ಮಾಡಿದ್ದನ್ನ ಇನ್ನೊಬ್ಬರಿಗೆ ವಿಧಿಸೋದು, ಅದನ್ನ ಅನುಷ್ಠಾನ ಮಾಡುವುದು. ಅದಕ್ಕೋಸ್ಕರವೇ ಹಿ ಶಬ್ದ ದ್ಯೋತಿತ ಪ್ರಸಿದ್ಧಿ ಕಾರಣ ವಿವರಣಾರ್ಥಂ ಮನುಷ್ಯೇಶು ಅಹಂ ನಹಿ ಅಹಂ ಅಂತ ಹೇಳಿದ್ರು. ನಾನು ಯದಿ ಹ್ಯಹಂ ನ ವರ್ತೇಯಂ ಯದಿ ಹಿ ಅಹಂ ನ ವರ್ತೇಯಂ. ನಾನು ಯಾರು ಅಂದ್ರೆ ಎಲ್ಲರೂ ಶಿಷ್ಟಾಗ್ರೇಸರನಾದ ವಸುದೇವರ ಮಗನಾಗಿ ಅವತರಿಸಿರೋನು. ಪರಮಾತ್ಮನು ಈಶ್ವರನಲ್ಲ. ನಾನು ಅಯಂ ಈಶ್ವರ ಕಸ್ಮಿನ್ ಕರ್ಮಣಿ ವರ್ತೇತ ನಹಿ ಅಸ್ಯ ಪರಮಾರ್ಥತಃ ವರ್ಣಾಶ್ರಮಃ ಸಾಮಾನ್ಯ ಧರ್ಮ ಯೋಗ್ಯಂ ಮನುಷ್ಯತ್ವಾದಿಕಂ ವಾ ಅಸ್ತಿ. ಸಾಮಾನ್ಯ ಧರ್ಮವಾಗಲಿ, ಇವನು ಪರಮಾತ್ಮ ಈಶ್ವರನಾಗಿದ್ದಾನೆ. ನಾನು ಅಯಂ ಈಶ್ವರ, ಇವನು ಈಶ್ವರನಾದನಲ್ಲ. ಕೃಷ್ಣನು ಈಶ್ವರನು ಸಾಕ್ಷಾತ್ತಾಗಿ ಯಾವ ಕರ್ಮವನ್ನು ಮಾಡ್ತಾನವನು ಪರಮಾರ್ಥದಲ್ಲಿ ಇವನಿಗೆ ವರ್ಣಾಶ್ರಮ ಧರ್ಮಗಳಲ್ಲಿ ಸಾಮಾನ್ಯ ಧರ್ಮವೂ ಇಲ್ಲ, ಮನುಷ್ಯತ್ವಾದಿ ವಿಶೇಷ ಧರ್ಮವೂ ಇಲ್ಲ, ಯಾವುದೂ ಇಲ್ಲ ಇವನಿಗೆ. ಸಾಮಾನ್ಯ ಧರ್ಮ ವಿಶೇಷ ಧರ್ಮ ಎರಡೂ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದೆ. ಎಲ್ಲರಿಗೂ ಅನ್ವಯಿಸುವುದು ಸಾಮಾನ್ಯ ಧರ್ಮ, ಆಯಾ ವರ್ಣಾಶ್ರಮಗಳಿಗೆ ಅನ್ವಯಿಸುವುದು ವಿಶೇಷ ಧರ್ಮ. ಇದ್ಯಾವುದು ಕೂಡ ಅವನಿಗೆ ಇಲ್ಲ. ಏನ ಅಕರ್ಮವಶ್ಯ ಇಚ್ಛಾಯ ಕರ್ಮ ಕುರ್ವಾಣೋಪಿ ತತ್ತದುಚ್ಯಂ ಕರ್ಮ ಉಪಪಾದಿತ. ಅಕರ್ಮವಶ್ಯನಾದ್ದರಿಂದ ತನ್ನ ಸ್ವಂತವಾಗಿ ಕರ್ಮವನ್ನು ಮಾಡ್ತಿದ್ರು, ಅದಕ್ಕೆ ಉಚಿತವಾದ ಕರ್ಮವನ್ನೇ ಯಾಕೆ ತೆಗೆದುಕೊಳ್ಬೇಕು? ಅವನು ಯಾವ ಕರ್ಮವೂ ಯಾವ ಶಾಸ್ತ್ರಕ್ಕೂ ಒಳಪಟ್ಟಿಲ್ವಲ್ಲ ಇವನು ಅಂತ ಒಂದು ಸಂದೇಹ ಬಂದರೆ ಅದಕ್ಕೆ ರಾಮಾಯಣದ ಉದಾಹರಣೆ ಕೊಡ್ತಾರೆ. ಕುಲೋಚಿತ ಮತಿ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ. ಶ್ರೀರಾಮನ ವಿಷಯದಲ್ಲಿ ಹೇಳುವಾಗ ದಶರಥನಿಗೆ ಶ್ರೀರಾಮನ ಗುಣಗಳನ್ನೆಲ್ಲ ಅವನು ಚಿಂತನೆ ಮಾಡಿ ಇವರಿಗೆ ನಾನು ಅಭಿಷೇಕ ಮಾಡಬೇಕು ಅಂತ ಮನಸ್ಸು ಬರುತ್ತೆ. ಆಗ ಶ್ರೀರಾಮನ ಗುಣಗಳನ್ನೆಲ್ಲ ಹೇಳುವಾಗ ಇದನ್ನು ಹೇಳುವ ಶ್ಲೋಕ ಇದು. ಕುಲೋಚಿತ ಮತಿ, ಕುಲಕ್ಕೆ ಉಚಿತವಾದ ಬುದ್ಧಿಯುಳ್ಳವನು. ಆದ್ದರಿಂದ ಕ್ಷತ್ರಿಯನಾಗಿ ಅವತರಿಸಿರುವಾಗ ಕ್ಷತ್ರಿಯ ಧರ್ಮವನ್ನು ಪಾಲಿಸ್ತಾನೆ. ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ. ಅವನು ಎಲ್ಲ ತನ್ನ ಧರ್ಮವನ್ನೆಲ್ಲ ಬಹಳ ಆದರದಿಂದ ಸ್ವೀಕಾರ ಮಾಡಿ ಅನುಷ್ಠಾನ ಮಾಡುತ್ತಾನೆ. ಬಹುಮನ್ಯತೆ ಅಂದರೆ ಬಹುಮಾನ, ಆದರದಿಂದ ಸ್ವೀಕಾರ ಮಾಡ್ತಾನೆ ಅಂತ ಹೇಳಲ್ಪಟ್ಟಿದೆ. ಹಾಗೆ ಇತ್ಯಾದ್ಯನುಸಾರೇಣ ತತ್ಕುಲೋಚಿತ ಇತಿ. ಆಯಾ ಕುಲಕ್ಕೆ ಉಚಿತವಾದ ನಾನು ನನ್ನ ಧರ್ಮವನ್ನು ಮಾಡದೆ ಹೋದರೆ ಲೋಕವು ಅದನ್ನೇ ಹಾಗೆಯೇ ಅನುಸರಿಸ್ತಾರೆ ಅಂತ. ಸತ್ಯಮಸ್ಯ ಪರಮಾರ್ಥತಃ ವರ್ಣಾಶ್ರಮಾಧಿಕಂ ನಾಸ್ತಿ. ಅದಕ್ಕೆ ಅದನ್ನು ವಿವರಿಸ್ತಾರೆ ಸ್ವಾಮಿ ದೇಶಿಕನ್. ನಿಜವಾಗಿಯೂ ಅವನಿಗೆ ಪರಮಾರ್ಥದಲ್ಲಿ ವರ್ಣಾಶ್ರಮ ಧರ್ಮಗಳು ಇಲ್ಲ ಕೃಷ್ಣನಿಗೆ. ಆದರೂ ತಥಾಪಿ ತತ್ತದುಚಿತ ಕರ್ಮ ಕರಣಾಯ ಅಪ್ರಾಕೃತಮೇವ ವಿಗ್ರಹಂ ತತ್ತ ಜಾತೀಯ ಸನ್ನಿವೇಶಂ ಪರಿಣಮಯತಿ. ತನ್ನ ಅಪ್ರಾಕೃತವಾದ ದಿವ್ಯಮಂಗಳ ವಿಗ್ರಹವನ್ನೇ ಆಯಾ ಜಾತಿಗೆ ಉಚಿತವಾಗಿ ಆಯಾ ವರ್ಣಾಶ್ರಮ ಧರ್ಮಗಳನ್ನು ಮಾಡುವ ಹಾಗೆ ಅವನು ತನ್ನ ಸಂಕಲ್ಪದಿಂದಲೇ ಮಾಡಿಕೊಳ್ತಾನೆ ತನ್ನ ವಿಗ್ರಹವನ್ನ. ತತ್ರ ತತ್ತಜಾತೀಯತ್ವ ಬುದ್ಧಿಯ ಪುರುಷಾಣ ಮಧುವೆಯೇನ ಅನುಷ್ಠಾನತ್ವ ಸ್ಯಾತ್. ಆಗ ಮಿಕ್ಕಿದವರೆಲ್ಲ ಇವನು ನಮ್ಮ ಜಾತಿಗೆ ಸೇರಿದವನು, ಇವನು ಮಾಡ್ತಾ ಇರೋದ್ರಿಂದ ಶಿಷ್ಟನಾದವನು, ಶಿಷ್ಟ ಅಗ್ರೇಸರಾದ ವಸುದೇವನ ಪುತ್ರ
ಅವಳು ಕರ್ಮ ಮಾಡ್ತಿರೋದ್ರಿಂದ ನಾವು ಅದನ್ನು ಮಾಡಬೇಕು ಅನ್ನೋ ಬುದ್ಧಿ ಎಲ್ಲರಿಗೂ ಉಂಟಾಗುವ ಹಾಗೆ ಮಾಡ್ತಾನೆ ಪರಮಾತ್ಮ. ಅದು ಅವನ ಸಂಕಲ್ಪದಿಂದಲೇ ಮಾಡುವಂತಹದ್ದು. ಅತಂದ್ರಿತ ಅಂದರೆ ಯಾವ ಒಂದು ಔದಾಸೀನ್ಯವೂ ಇಲ್ಲದೆ, ಅನುದಾಸೀನ ಸರ್ವದಾ ಇತಿ ಜಾತು ಶಬ್ದಾರ್ಥ. ಜಾತು ಅಂದರೆ ಎಲ್ಲ ಕಾಲದಲ್ಲಿಯೂ ಅಂತ, ಜಾತು ಅಪಿ ಎಲ್ಲ ಕಾಲದಲ್ಲಿಯೂ ಅಂತ ಹೇಳಿದ್ರೆ ಅಹರಹ ಅನುಷ್ಠಾನ ಮಾಡೋದು, ಯಾವ ಯಾವ ಕರ್ಮಗಳನ್ನು ಯಾವ ಮಾಡಬೇಕು ಹಾಗೆ. ಅನುವಿಧೇಯತ್ವ ಉಪಯುಕ್ತ ಪ್ರಕಾರ ವಿವಕ್ಷ ಮಮ ಶಿಷ್ಟ ಅಂತ ಹೇಳ್ತಾರೆ. ಹೇಗೆ ಇದನ್ನ ಎಲ್ಲರೂ ಅನುಸರಿಸುವುದಕ್ಕೆ ಹೇಗೆ ಅದು ಯೋಗ್ಯತೆ ಇದೆ ಅಂತ ಹೇಳಿದ್ರೆ, ಶಿಷ್ಟಾಗ್ರೇಸರಾದ ವಸುದೇವನ ಮಗನಾಗಿದ್ದೇನೆ ನಾನು. ಸರ್ವಶಃ ಇತಿ ಪ್ರಮಾಣ ಪೌಷ್ಕಲ್ಯ ಪರಂ ಸೇರಿ ಕರ್ತವ್ಯತಾ ಕಲ್ಪರಂ ವಾಯಿತು ವಿಪ್ರಾಯಣ ಸರ್ವ ಪ್ರಕಾರೇಣ ಅಂತ ಹೇಳಿ ಅನುವರ್ತಂತೆ. ನಾನು ಮಾಡೋದನ್ನ ಎಲ್ಲರೂ ಕೂಡ ಶಿಷ್ಟಾಗ್ರೇಸರಾದ ನಾನು ಮಾಡುವಂತಹದ್ದನ್ನೆಲ್ಲರೂ ಕೂಡ ಮಾಡ್ತಾರೆ. ಹಾಗೆಯೇ ಸರ್ವ ಪ್ರಕಾರೇಣ ಅಯಮೇವ ಧರ್ಮ ಇತಿ ಅನುವರ್ತಂತೆ. ಸರ್ವ ಪ್ರಕಾರೇಣ ಅಂತ ಹೇಳಿದ್ರೆ ಎಲ್ಲವನ್ನೂ ಅಥವಾ ಇತಿ ಕರ್ತವ್ಯತೆಗಳೊಡನೆ ಅಂತ ಅರ್ಥ. ನಾನು ಯಾವ ಅಂಗಗಳೊಡನೆ ಹೇಗೆ ಕರ್ಮಗಳನ್ನು ಮಾಡ್ತೇಯೋ ಅದುವೇ ಧರ್ಮ ತಿಳಿದು ಎಲ್ಲರೂ ಅದನ್ನೇ ಅನುಸರಿಸ್ತಾರೆ. ಅನುವರ್ತಂತೆ ಅನುವರ್ತೇರನ್ನೇ ಪ್ರಸಂಗ ರೂಪಸ್ಯಾಪಿ ಸಿದ್ಧವತ್ ಪ್ರಕಾರಮಭಿಪ್ರಾಯೇಣ ವರ್ತಮಾನ ದ್ವೇಷ ಭಕ್ಷ್ಯಮಾಣ ಪ್ರಸಂಗಾರ್ಥ ಮನುಷ್ಯಾಣ ಪೂರ್ವಸಿದ್ಧ ಸ್ವಾನುವೃತ್ತಿ ಮಾತ್ರ ಅಭಿಪ್ರಾಯೇಣ ಅನಿಷ್ಟ ಪ್ರಸಂಗ ಪರತ್ವಾಯ ತೇಚ. ಇವರು ಮಾಡದೆ ಹೋದರೆ ಪ್ರಸಿದ್ಧವಾದ್ದರಿಂದ ತಾನು ಮಾಡೋದನ್ನ ಎಲ್ಲರೂ ಅನುಸರಿಸ್ತಾರೆ. ಶಾಸ್ತ್ರಮೇವ ಅನುಸೃತ್ಯ ತಥಾಕರಣಂ ನಾದ್ರಿಯರನ್ನೇ ಇತ್ಯತ್ರ ಉತ್ಸೀದೇಯು. ತಥಾಕರಣಂ ನಾದ್ರಿಯರನ್ನೇ ಶಾಸ್ತ್ರಮೇವ ಅನುಸೃತ್ಯ ತಥಾಕರಣಂ ನಾದ್ರಿಯರನ್ನೇ. ಶಾಸ್ತ್ರವನ್ನು ಅನುಸರಿಸ್ತಾರೆ, ಎಲ್ಲ ಶಿಷ್ಟರೇನೆ. ಆದರೆ ಅಲ್ಲಿ ಇವರಿಗೆ ಯಾವುದು ಉಚಿತವಾದದ್ದೋ ಯಾವುದು ಮಾಡೋಕ್ಕೆ ಶಕ್ತಿ ಇದೆಯೋ ಅದನ್ನು ಮಾಡೋದಿಲ್ಲ. ಅವರು ಅದನ್ನು ಹೇಗೆ ಮಾಡಬೇಕು ಅದನ್ನು ಆಧಾರದ ಇಟ್ಕೊಳ್ಳದೆ ಕೃಷ್ಣನು ಮಾಡಿದನ್ನೇ ಇವರು ಅನುಸರಿಸಿದ್ರೆ, ಅವನು ಜ್ಞಾನಯೋಗ ಮಾಡಿದ್ರೆ ಇವರು ಅದನ್ನೇ ಮಾಡಕ್ಕೆ ಹೋಗ್ತಾರೆ. ಆಗ ನಾಶವಾಗಿಬಿಡ್ತಾರೆ. ಲೋಕಶಬ್ದಸ್ಯ ಆಚಾರ ಪರ ಜನ ವಿಷಯತಾಂ ಔಚಿತ್ಯ ಸಿದ್ಧಾಂ ಅಭಿಪ್ರೇತ್ಯ ಶಿಷ್ಟಲೋಕಾಹ. ಉತ್ಸೀದೆ ಇವ್ರ ಮೇಲೆ ಲೋಕಾಹ ಅಂತ ಹೇಳಿದಾಗ ಲೋಕಾಹ ಅಂದರೆ ಎಲ್ಲರೂ ಅಂತ ಅರ್ಥವಲ್ಲ, ಲೋಕದಲ್ಲಿರೋರಲ್ಲ ಅಂತ ಅರ್ಥ ಅಲ್ಲ, ಆಚಾರವಂತರಾದವರು ಅಂತ ಅರ್ಥ. ಲೋಕದಲ್ಲಿ ಆಚಾರವಂತರಾದವರು ಒಬ್ಬ ಶಿಷ್ಟನಾದವನ ಉದಾಹರಣೆಯನ್ನು ನೋಡಿ ಅವರು ಹೇಗೆ ಕರ್ಮಗಳನ್ನು ಮಾಡ್ತಾರೋ, ಯಾವ ಅಂಗಗಳನ್ನೇ ಮಾಡ್ತಾರೋ ಅದನ್ನೇ ಅವರು ಧರ್ಮ ಅಂತ ತಿಳಿದು ಅದನ್ನು ಅನುಷ್ಠಾನ ಮಾಡುವುದು ಕಂಡು ಬರುತ್ತೆ ಲೋಕದಲ್ಲಿ. ಆದ್ದರಿಂದ ಶಿಷ್ಟ ಲೋಕಾಹ ಅಂತ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಇಮೇ ಇತಿ ಬಹುವಚನಸ್ಯ ಬಹುವಚನಯೋ ಸಾಮರ್ಥ್ಯಾತೆ ಸರ್ವೇ ಅಂತ ಹೇಳಿ ಸರ್ವೇಷಾಂ ಶಾಸ್ತ್ರಾರ್ಥಾನಾಂ ಸರ್ವೈಃ ನಿಶ್ಚೇತುಂ ಅಶಕ್ಯತ್ವಾತ್ ಶಿಷ್ಟಾಚಾರ ದತ್ತ ದೃಷ್ಟೀನಾಂ ಉಕ್ತಾಯಾಃ ಅನುವೃತ್ತೇಃ ಪ್ರಕಾರಮಾಲೋಚ್ಯ ಮದಾಚಾರ ಅಂತ ಹೇಳಿದ್ರೆ ನನ್ನ ಆಚಾರವನ್ನು ಅವರು ಅನುಸರಿಸ್ತಾರೆ ಅಂತ ಇಲ್ಲಿ ಹೇಳಿದ್ರು. ಎಲ್ಲರೂ ಕೂಡ ಮದಾಚಾರ ಆಯತ್ತ ಧರ್ಮ ನಿಶ್ಚಯ ಅಂತ ಹೇಳಿದ್ರು. ನನ್ನ ಆಚರಣೆಯನ್ನು ಅವಲಂಬಿಸಿ ಧರ್ಮವನ್ನು ನಿಶ್ಚಯ ಮಾಡ್ತಾರೆ. ಇಂತಹ ಶಿಷ್ಟರ ಆಚರಣೆಯನ್ನು ಅವಲಂಬಿಸಿಯೇ ಯಾಕೆ ಧರ್ಮ ನಿಶ್ಚಯ ಮಾಡಬೇಕು ಎಲ್ಲರೂ? ಅದು ಯಾಕೆ ಅಷ್ಟು ಮುಖ್ಯ ಅಂತ ಹೇಳಿದ್ರೆ, ಎಲ್ಲ ಶಾಸ್ತ್ರಾರ್ಥವೂ ನೇರವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ, ಆಚರಣೆಯಿಂದಲೇ ತಿಳಿಯಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ಹೇಳ್ತಾರೆ ಸರ್ವೇಷಾಂ ಶಾಸ್ತ್ರಾರ್ಥಾನಾಂ ಸರ್ವೈಃ ನಿಶ್ಚೇತುಂ ಅಶಕ್ಯತ್ವಾತ್. ಶಾಸ್ತ್ರಾರ್ಥಗಳನ್ನ ಎಲ್ಲರೂ ನಿಶ್ಚಯ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅದಕ್ಕೆ ಆಚಾರ್ಯರ ಮೂಲಕ ಬರಬೇಕು. ದೊಡ್ಡವರು ಅನುಷ್ಠಾನ ಮಾಡಿರೋದು ನೋಡಿ ಮಾಡಬೇಕು. ಧರ್ಮಿಷ್ಠರು ಹೇಗೆ ಮಾಡ್ತಾರೋ ಧರ್ಮಿಷ್ಠ ಸಮಯ ಧರ್ಮಜ್ಞ ಸಮಯ ಪ್ರಮಾಣಂ. ಅವ್ರು ಮಾಡೋದು ಆಚರಣೆ ಪ್ರಮಾಣವಾಗುತ್ತೆ ಲೋಕದಲ್ಲಿ. ಆದ್ದರಿಂದ ಎಲ್ಲರಿಗೂ ಕೂಡ ನಿಶ್ಚಯ ಮಾಡೋಕ್ಕೆ ಸಾಧ್ಯವಿಲ್ಲ ಶಾಸ್ತ್ರಾರ್ಥಗಳನ್ನು ಹೇಗೆ ಆಚರಣೆ ಮಾಡೋದು, ತುಂಬ ಕಷ್ಟವಾದ ವಿಷಯ ಅದು. ಆದ್ದರಿಂದ ಶಿಷ್ಟಾಚಾರ ದತ್ತ ದೃಷ್ಟಿನಾಂ, ಶಿಷ್ಟಾಚಾರದಿಂದ ಅವರಿಗೆ ತಿಳಿಯುತ್ತೆ ಹೇಗೆ ಮಾಡಬೇಕು ಅಂತ ಹೇಳ್ಬೇಕು. ಶಾಸ್ತ್ರ ದೃಷ್ಟಿ ಉಂಟಾಗುತ್ತೆ ಅವರಿಗೆ, ಇಲ್ಲದೆ ಹೋದರೆ ಶಾಸ್ತ್ರ ದೃಷ್ಟಿ ಉಂಟಾಗೋದಿಲ್ಲ. ಧರ್ಮಜ್ಞರು ಆಚರಣೆ ನೋಡಿದ್ರೆ ಇವರಿಗೂ ಒಂದು ಶಾಸ್ತ್ರ ದೃಷ್ಟಿ ಬರುತ್ತೆ, ಹೇಗೆ ಶಾಸ್ತ್ರದ ಅರ್ಥಗಳನ್ನು ಆಚರಣೆ ಮಾಡಬೇಕು ಅನ್ನೋದು ತಿಳಿಯುತ್ತೆ. ಆದ್ದರಿಂದ ಮದಾಚಾರ ಆಯತ್ತ
ಅಂತ ಹೇಳಲ್ಪಟ್ಟಿದೆ ಅಲ್ಲಿ. ವಿಶರಣಾದಿ ಅರ್ಥ ಅಸಂಭವಾತ್ ಪುರುಷಾರ್ಥ ಹಾನ ಅಪುರುಷಾರ್ಥ ಪ್ರಾಪ್ತಿ ರೂಪೋ ನಾಶಃ ನಷ್ಟಾಭವೇಯು ಅಂದರೆ ಉತ್ಸೀದೇಯು ಅಂತ ಹೇಳಿದಾಗ ಶತೃ ವಿಶರಣೆ ಅನ್ನುವ ಅರ್ಥದಲ್ಲಿ ಬರುವಂತಹದ್ದು ಧಾತುವಿಂದ ಉತ್ಸೀದೇಯು ಅಂತ ಹೇಳೋದು. ವಿಶರಣ ಅಂತ ಹೇಳಿದ್ರೆ ಎಲ್ಲ ಡಿಟೀರಿಯರೇಟ್ ಆಗೋದು ಅಂತ, ಶಿಥಿಲವಾಗ್ಬಿಡೋದು, ಶರೀರ ಎಲ್ಲ ವಿಶರಣವಾಗುತ್ತಲ್ಲ, ಹಾಗೆ ಮರಣ ಹೊಂದಿದ್ರೆ ವಿಶರಣವಾಗಿಬಿಡುತ್ತೆ ಶರೀರ. ಆ ಅರ್ಥದಲ್ಲಿಯೂ ಉತ್ಸೀದೇಯು ಅನ್ನೋದು ವಿಶರಣಾರ್ಥದಲ್ಲಿ ಇದೆ. ಆದರೆ ಆ ಅರ್ಥ ಇಲ್ಲಿ ಸಂಭವ ಇಲ್ಲ. ಆದ್ದರಿಂದ ಇಲ್ಲಿ ಪುರುಷಾರ್ಥ ಹಾನ ಅಪುರುಷಾರ್ಥ ಪ್ರಾಪ್ತಿ ರೂಪೋ ನಾಶಃ. ಉತ್ಸೀದೇಯು ಇಮೇ ಲೋಕ ಅಂತ ಹೇಳಿದ್ರೆ ಪುರುಷಾರ್ಥವು ನಾಶವಾಗುತ್ತೆ, ಅಪುರುಷಾರ್ಥವು ಪ್ರಾಪ್ತಿಯಾಗುತ್ತೆ. ಆ ರೂಪದಿಂದ ಇವರಿಗೆ ಅದರಿಂದ ನಾಶವಾಗ್ತಾರೆ ಅಂತ ಅರ್ಥ. ಪುರುಷಾರ್ಥ ಬರೋದ್ರಿಂದ ಇವರಿಗೆ ನರಕಾದಿವಾಸ ಉಂಟಾಗುತ್ತೆ, ಪುರುಷಾರ್ಥ ಹಾನಿ ಆಗೋದ್ರಿಂದ ಫಲವೂ ಸಿಗೋದಿಲ್ಲ. ಎರಡು ವಿಧದಲ್ಲಿಯೂ ನಾಶ ಆದ್ರೆ ನಷ್ಟಾಭವೇಯು ಉತ್ಸೀದೇಯು ಮೇಲೋಕ. ಅದುವೇ ಜ್ಞಾನವಿಲ್ಲದೆ ಮಾಡುವಂಥವ್ರು ಅಸನ್ನೇವ ಸಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಂತ ಉಪನಿಷತ್ತು ಹೇಳುವ ಹಾಗೆ, ಬ್ರಹ್ಮ ಅಸತ್ ಬ್ರಹ್ಮ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಂತ ಹೇಳಿದ್ರೆ ಬ್ರಹ್ಮ ಸತ್ ಇತಿ ಅವೇದ ಚೇತ್ ಅಂತ ಅಲ್ಲಿ ಅನ್ವಯ. ಅಸತ್ ಬ್ರಹ್ಮೇತಿ ವೇದ ಚೇತ್ ಅಂದ್ರೆ ಬ್ರಹ್ಮ ಅಸತ್ ಅಂತ ತಿಳಿಯೋಕ್ಕಾಗೋದಿಲ್ಲ, ಬ್ರಹ್ಮ ಸತ್ ಅಂತ ತಿಳಿದಿಲ್ಲ ಅಂತ ಅರ್ಥ. ಬ್ರಹ್ಮ ಸದಿತಿ ಅವೇದ ಚೇತ್ ಅಸನ್ನೇವ ಸಭವತಿ, ಹಾಗೆ ಹೇಳಿದಾಗ ಆಗ್ತಾರೆ, ನಷ್ಟವಾಗ್ಬಿಡ್ತಾರೆ ಅಂತ ಅರ್ಥ. ಅಕರಣಸ್ಯ ಉತ್ಸಾದ ಹೇತುತ್ವೇ ಅವಾಂತರ ವ್ಯಾಪಾರ ಸಂಕರ. ಆ ಶಾಸ್ತ್ರೀಯ ಕರ್ಮಗಳನ್ನು ಅಥವಾ ಇವರಿಗೆ ಅಧಿಕಾರವಿರುವ ಕರ್ಮಯೋಗವನ್ನು ಮಾಡದೆ ಹೋದರೆ ನಾಶವಾಗುವುದಕ್ಕೆ ಅದರ ಕಾರಣದಿಂದಲೇ ಅವರು ಸಾಂಕರ್ಯವು ಕೂಡ ಉಂಟಾಗುತ್ತೆ. ಅವರಿಗೆ ವರ್ಣಾಶ್ರಮ ಧರ್ಮಗಳಲ್ಲಿ ಯಾರು ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಹಾಗೆ ತಮಗೆ ಅಧಿಕಾರದ ಮಾಡದೆ ಹೋದರೆ ಎಲ್ಲ ಮಿಶ್ರಣವಾಗ್ಬಿಡುತ್ತೆ. ಅದುವೇ ಸಾಂಕರ್ಯ ಅಂತ ಇಲ್ಲಿ ಹೇಳಿದ್ಬಿಡು. ಸಚ ಬ್ರಾಹ್ಮಣಾದಿ ಧರ್ಮಸ್ಯ ಯುದ್ಧ ನಿವೃತ್ತಿಯಾದೇಹೆ ಕ್ಷತ್ರಿಯಾದಿಭಿ ಅನುಷ್ಠಾನಂ. ಆದ್ದರಿಂದ ಯುದ್ಧದಿಂದ ಇಲ್ಲಿ ಅರ್ಜುನನ ವಿಷಯದಲ್ಲಿ ಹೇಳ್ತಾ ಇರೋದ್ರಿಂದ ಯುದ್ಧ ಅನ್ನುವುದು ಧರ್ಮಯುದ್ಧವು ಕ್ಷತ್ರಿಯರಿಗೆ ವರ್ಣಾಶ್ರಮ ಧರ್ಮ ಮಾಡಬೇಕು ಅವರಿಗೆ. ಆದರೆ ಅದರಿಂದ ನಿವೃತ್ತಿ ಆಗೋದು ಬ್ರಾಹ್ಮಣರ ಧರ್ಮ. ಕ್ಷತ್ರಿಯನು ಬ್ರಾಹ್ಮಣ ಧರ್ಮ ಮಾಡಿದಾಗ ಆಗುತ್ತೆ. ಈಗ ಆಗ ಸಾಂಕರ್ಯ, ಇದುವೇ ವರ್ಣ ಸಾಂಕರ್ಯ ಅಂತ ಹೇಳೋದು. ಕ್ಷತ್ರಿಯನಾದವನು ಬ್ರಾಹ್ಮಣರ ಧರ್ಮ ಮಾಡಿದ್ರೆ ಸಾಂಕರ್ಯ ಮಿಶ್ರಣವಾಯಿತು. ಆದ್ದರಿಂದ ಯುದ್ಧದ ನಿವೃತ್ತಿ ಅನ್ನೋದು ಬ್ರಾಹ್ಮಣರಿಗೆ ಧರ್ಮ, ಆದರೆ ಕ್ಷತ್ರಿಯನಿಗೆ ಅದು ಮಾಡಬಾರ್ದು, ಅಧರ್ಮವಾಗುತ್ತೆ. ಕ್ಷತ್ರಿಯರದು ಮಾಡಿದ್ರೆ ಸಾಂಕರ್ಯವಾಯ್ತು ಅಲ್ಲಿಗೆ. ಉಪಹತಿ ಪಶ್ಚಾದಪಿ ಕರ್ಮ ಅನರ್ಹತ. ಅಂದರೆ ಅವರು ಆಮೇಲೆ ನಂತರವೂ ಕೂಡ ಕರ್ಮದಲ್ಲಿ ಅರ್ಹತೆ ಇರೋದಿಲ್ಲ ಅವರಿಗೆ. ಜ್ಞಾನಯೋಗದಿಂದ ಚ್ಯುತಿ ಹೊಂದಿ ಕರ್ಮಯೋಗವನ್ನು ಮಾಡದೆ ಹೋಗ್ತಾರೆ ಅಂತ ಅರ್ಥ. ಸ್ವಾತ್ಮನಿ ದೃಷ್ಟಾಂತಭೂತೆ ದರ್ಶಿತಮರ್ಥಂ ದಾಷ್ಟಾಂತಿಗೆ ಅಭಿಪ್ರೇತ ದೇವಮೇವ. ದೃಷ್ಟಾಂತವನ್ನು ತನ್ನ ದೃಷ್ಟಾಂತವನ್ನು ಕೊಟ್ಟು ಅರ್ಜುನನಿಗೆ ಅದನ್ನು ಅನ್ವಯಿಸಿ ಕೃಷ್ಣನು ಉಪದೇಶ ಮಾಡ್ತಿರೋದು. ಮೊದಲು ಜನಕ ಮಹಾರಾಜನ ಉದಾಹರಣೆ ಕೊಟ್ಟು ತನ್ನನ್ನೇ ಉದಾಹರಣೆ ಕೊಟ್ಟು ಅರ್ಜುನನಿಗೆ ಈಗ ನೀನು ಹೀಗೆ ಮಾಡಬೇಕು ಅಂತ. ಅರ್ಜುನನು ದಾಷ್ಟಾಂತಿಕ, ಕೃಷ್ಣನು ದೃಷ್ಟಾಂತ. ಕೃಷ್ಣನ ಆಚರಣೆ ದೃಷ್ಟಾಂತ, ಅರ್ಜುನನ ಆಚರಣೆ ದಾಷ್ಟಾಂತಿಕ. ಇದನ್ನ ಅದರಲ್ಲಿ ಅನ್ವಯ ಮಾಡ್ತಾರೆ. ಏವಮೇವ ತ್ವಂ, ನೀನು ಕೂಡ ಹಾಗೆಯೇ ಒಳ್ಳೆಯ ವ್ಯಪದೇಶ್ಯವಾದ ಕುಲದಲ್ಲಿ ಹುಟ್ಟಿರುವಂಥವನು, ಧರ್ಮರಾಜನ ತಮ್ಮನಾಗಿರುವವನು, ಸ್ವತಃ ಧರ್ಮನಿಷ್ಠನು. ಇದೆಲ್ಲವನ್ನು ನಮೇ ಪಾರ್ಥ ಇತಿ ಪಾರ್ಥ ಶಬ್ದ ಸಂಬುದ್ಧಿ ಅಭಿಪ್ರೇತಂ ಅನುವಿಧೇಯತ್ವ ಉಪಯೋಗ್ಯ ಕಾರಮಾಹ ಶಿಷ್ಟ ಇತಿ ಯುಧಿಷ್ಠಿರ ಶಬ್ದ ಉಪಾದಾನಂ ಯುದ್ಧ ಪ್ರೋತ್ಸಾಹನಾಯ ರಣ ಯಜ್ಞಾಖ್ಯ ಕ್ಷತ್ರಧರ್ಮ ನಿಷ್ಠತಾದ್ಯೋತನಾರ್ಥಂ. ಆದ್ದರಿಂದ ಇಲ್ಲಿ ಕ್ಷತ್ರಧರ್ಮ ಇದು, ಅದು ಒಂದು ಯಜ್ಞವೇ. ಒಂದು ಯುದ್ಧವೂ ಕೂಡ ಒಂದು ಯಾಗದಂತೆ ಮಾಡಬೇಕು. ನೀನು ಯಜ್ಞದಂತೆ ದೇವತಾರಾಧನಾ ರೂಪದಲ್ಲಿ ವರ್ಣಾಶ್ರಮ ಧರ್ಮವನ್ನು ಮಾಡುವಾಗ ಕರ್ತೃತ್ವ ತ್ಯಾಗದಿಂದ, ಸಂಘ ತ್ಯಾಗದಿಂದ, ಮಮತಾ ತ್ಯಾಗದಿಂದ, ಪರಮಪುರುಷ ಆರಾಧನಾ ರೂಪವಾಗಿ ಹೀಗೆ ಮಾಡಬೇಕು ಅವನು ಧರ್ಮವನ್ನು. ಧರ್ಮರಾಜನು ಮಾಡೋಕ್ಕೆ ಸಿದ್ಧನಾಗಿದ್ದರೆ ಅದು ಧರ್ಮ ಅಂತ ತಿಳಿಯುತ್ತೆ ಆವಾಗ. ಆದ್ದರಿಂದ ಇಲ್ಲಿ ಧರ್ಮನಿಷ್ಠತಾ ದ್ಯೋತನಾರ್ಥಂ, ಧರ್ಮದಲ್ಲಿ ಇರುವಂತಹ ಧರ್ಮರಾಜ ಮಾಡ್ತಾ ಇದ್ದಾನೆ, ಅವನು
ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ನೀನು ನಿವೃತ್ತನಾದರೆ ಹೇಗೆ ಸಾಧ್ಯ? ಕಿಂ ತವ ಪಿತ್ರಾದಿ ಪ್ರತಿಸಂಬಂಧಿ ಅಂತರೇಣ ಸ್ವಯಮೇವ ಹಿ ಶಿಷ್ಟಜನಾಗ್ರೇಸರ ತಯ ಉರ್ವಶಿ ವಿರಾಟತನೆಯಾದಿ ವೃತ್ತಾಂತೈ. ಉರ್ವಶಿಯ ವೃತ್ತಾಂತದಲ್ಲಿಯೂ ವಿರಾಟ ತನೆಯಾದ ಉತ್ತರೆಯ ವೃತ್ತಾಂತದಲ್ಲಿಯೂ ಪ್ರಸಿದ್ಧತ್ವಂ ಅಭಿಪ್ರಾಯೇಣ ಅರ್ಜುನ ಸನ್. ಧರ್ಮರಾಜನ ತಮ್ಮ ಅನ್ನೋದು ಇರಲಿ, ನೀನೇ ಸ್ವತಃ ಧರ್ಮನಿಷ್ಠನಾದವನು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಧರ್ಮೋ ಹಿ ಶಿಷ್ಟೇನ ಅನುಷ್ಠೇಯ ಜ್ಞಾನಯೋಗಶ್ಚ ಪರಮಧರ್ಮ ತತಶ್ಚ ಅನುವರ್ತಂ ಲೋಕಸ್ಯ ಮೋಕ್ಷಾಯ ಸ್ಯಾತ್. ಇಲ್ಲಿ ಅರ್ಜುನನಿಗೆ ಮತ್ತೆ ಒಂದು ಸಂದೇಹ ಬಂದರೆ, ಶಿಷ್ಟನಾದವನು ಧರ್ಮವನ್ನು ಅನುಷ್ಠಾನ ಮಾಡಬೇಕು. ಯಾಕೆ ಅಂದರೆ ಲೋಕವೆಲ್ಲ ಅವನು ಅನುಷ್ಠಾನ ಮಾಡಿದ್ದು ಧರ್ಮ ಅಂತ ನಿಶ್ಚಯ ಮಾಡ್ತಾರೆ. ಜ್ಞಾನಯೋಗವು ಧರ್ಮ, ಪರಮಧರ್ಮ, ಅದಂತಾನೆ ಶಿಷ್ಟನು ಅನುಷ್ಠಾನ ಮಾಡಬೇಕು. ಅದು ಅನುವರ್ತನೆ ಮಾಡಿದ್ರೆ ಲೋಕದವರು ಹಾಗೆ ಮಾಡಿದ್ರೆ ಅವ್ರಿಗೂ ಮೋಕ್ಷ ಸಿಗುತ್ತಲ್ಲ, ಹಾಗೆ ಯಾಕೆ ಆ ದೃಷ್ಟಿಯಿಂದ ನೋಡಬಾರ್ದು ಅನ್ನುವ ಒಂದು ಸಂದೇಹ ಬರಬಹುದು. ಕರ್ಮಯೋಗವನ್ನೇ ಯಾಕೆ ಮಾಡಬೇಕು ಶಿಷ್ಟರಾದವರು? ಜ್ಞಾನಯೋಗವು ಕೂಡ ಪರಮಧರ್ಮವೇ, ಅದರಿಂದ ಮೋಕ್ಷ ಬರುತ್ತೆ ಅವರಿಗೆ. ಮುಂದೆ ಭಕ್ತಿಯೋಗ ಮಾಡಿ ಲೋಕದಲ್ಲಿರೋರು ಅದನ್ನೇ ಅನುಷ್ಠಾನ ಮಾಡಿದ್ರೆ ಅವ್ರು ಯಾಕೆ ಉದ್ಧಾರವಾಗಕ್ಕಾಗಲ್ಲ ಅಂತ ಹೇಳಿದ್ರೆ, ಸ್ವಾಧಿಕಾರಂ ಅಜಾನಂತಹ, ತಮ್ಮ ಅಧಿಕಾರ ಯಾವುದರಲ್ಲಿದೆ ಅಂತ ತಿಳಿದಿಲ್ಲ ಅವರಿಗೆ. ಕರ್ಮಯೋಗದಲ್ಲಿಯೇ ಎಲ್ಲರಿಗೂ ಮೊದಲು ಅಧಿಕಾರ ಇರೋದು, ಅದಾದ ಮೇಲೆ ಜ್ಞಾನಯೋಗ. ಅದನ್ನು ತಿಳಿದೆ ಜ್ಞಾನಯೋಗದಲ್ಲಿ ಆಕರ್ಷಿತರಾಗಿಬಿಟ್ಟು ಕರ್ಮವನ್ನೆಲ್ಲ ಬಿಟ್ಟು ಜ್ಞಾನಯೋಗ ಮಾಡ್ತೀನಿ ಅಂತ ಹೋದರೆ ಅವರು ಅಲ್ಲಿಂದ ನಷ್ಟರಾಗ್ಬಿಡ್ತಾರೆ. ತಿಳಿದೇ ಇರುವಂತಹ ಅವರು ಅದನ್ನು ತದನಧಿಕಾರಿಣ ತತ್ರ ಅನುಪ್ರವೇಶೇನ ಉಭಯಭ್ರಷ್ಟತಾ ಸ್ಯಾತ್. ಅದರಲ್ಲಿ ಅಧಿಕಾರವಿಲ್ಲದವರು ಕೂಡ ಹಾಗೆಯೇ ಅದನ್ನು ಮಾಡೋಕ್ಕೆ ಆರಂಭಿಸಿದ್ರೆ ಅವರು ಉಭಯಭ್ರಷ್ಟರಾಗ್ತಾರೆ. ಇದೂ ಸಿಗೋದಿಲ್ಲ, ನರಕಕ್ಕೂ ಹೋಗ್ತಾರೆ, ಅವರಿಗೆ ಪ್ರತ್ಯವಾಯವು ಏರ್ಪಡುತ್ತೆ. ಜ್ಞಾನಯೋಗಕ್ಕೆ ಅಧಿಕಾರ ಇರೋರು ಕರ್ಮಯೋಗವನ್ನೇ ಮಾಡಿದ್ರೆ ಬೇಗ ಆತ್ಮಾಲೋಕನ ಅವ್ರಿಗೂ ಸಿಗುತ್ತೆ. ಅದರಿಂದ ಅವರು ಕೂಡ ಲೋಕಸಂಗ್ರಹ ದೃಷ್ಟಿಯಿಂದ ಒಳ್ಳೆಯ ಕೆಲಸವನ್ನೇ ಮಾಡಿದಾಗುತ್ತೆ. ಲೋಕಸಂಗ್ರಹಂ ಇತ್ಯಾದಿನ ಉತ್ತಮ ಉಪಸಂಹರತಿ ಅತಃ. ಆದ್ದರಿಂದ ನೀನು ಕಡೆಯಲ್ಲಿ ಒಬ್ಬ ಶಿಷ್ಟನಾದವನು ಕರ್ಮಯೋಗವನ್ನೇ ಮಾಡಬೇಕು ಅನ್ನೋದನ್ನ ಕೃಷ್ಣನು ಇಲ್ಲಿ ಸಮರ್ಥನೆ ಮಾಡ್ತಾ ಇರೋದು. ಆಗ ಕರ್ಮಯೋಗವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಈಗ ಶಿಷ್ಟನಾದವನು ಕರ್ಮಯೋಗ ಮಾಡಬೇಕು, ಕರ್ಮಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ, ಮಿಕ್ಕಿದವರಿಗೆ ಲೋಕಸಂಗ್ರಹಕ್ಕಾಗಿ ಅಂತ ಹೇಳಿದ್ರೆ ಹೇಗೆ ಮಾಡಬೇಕು? ಒಬ್ಬ ಶಿಷ್ಟನಾದವನು ಲೋಕದವರು ಬೇರೆ ದೃಷ್ಟಿಯಿಂದ ಮಾಡ್ಬೋದು, ಕರ್ಮವನ್ನು ಇವರು ಮಾಡ್ತಾರೆ ಅಂತ ಅವರು ಕರ್ಮ ಮಾಡ್ತಾರೆ, ಆದರೆ ಅವರು ಸ್ವರ್ಗಾದಿ ಫಲಕ್ಕೆ ಮಾಡ್ಬೋದಲ್ಲ, ಅವರಿಗೆ ಅದರಲ್ಲಿ ಆಸೆ ಇರಬಹುದಲ್ಲ. ಶಿಷ್ಟನಾದವನು ಹಾಗೆ ಮಾಡೋಕ್ಕಾಗೋದಿಲ್ವಲ್ಲ, ಹೇಗೆ ಮಾಡೋದು ಅದನ್ನು ಮುಂದೆ ತಿಳಿಸ್ತಾರೆ. ಈಗ ಸಕ್ತಾಹ ಕರ್ಮಣ್ಯ ವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಅಸಕ್ತಃ ಚಿಕೀರ್ಷು ಲೋಕಸಂಗ್ರಹಂ ನ ಬುದ್ಧಿಭೇದಂ ಜನಯೇತೆ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಒಬ್ಬನು ಬಹಳ ಸ್ವರ್ಗಾದಿ ಫಲಗಳಲ್ಲಿ ಅತ್ಯಂತ ಆಸೆ ಅವನಿಗೆ, ಅಥವಾ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಅಥವಾ ಸ್ವರ್ಗಾದಿ ಫಲಗಳು, ಇವುಗಳಲ್ಲಿಯೇ ಬಹಳ ಸಂಘವಿದೆ, ಸಕ್ತನಾಗಿದ್ದಾರೆ, ಆಸಕ್ತಿ ಇದೆ ಲೋಕದಲ್ಲಿ. ವೈದಿಕ ಧರ್ಮಗಳನ್ನು ಮಾಡ್ತಾರೆ, ಯಜ್ಞಾಗಾದಿಗಳು, ಶ್ರುತಿಯಲ್ಲಿ ಹೇಳಿರುವಂತಹ ಸಾಧನಗಳು, ಈ ಫಲಗಳನ್ನು ಪಡೆದುಕೊಳ್ಳೋಕ್ಕೆ ಬಹಳ ನಿಷ್ಠೆಯಿಂದ, ಯಾವ ಅಂಗವಿಕಲವೂ ಉಂಟಾಗದೇ ಇರುವ ಹಾಗೆ ಬಹಳ ನಿಷ್ಠೆಯಿಂದ ಕರ್ಮಗಳನ್ನು ಮಾಡ್ತಾರಲ್ಲ, ಅದೇ ರೀತಿ ಒಬ್ಬ ತಿಳಿದವನು ಸಂಘವನ್ನು ಬಿಟ್ಟು ಅಷ್ಟೇ ಆಸಕ್ತಿಯಿಂದ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆದರೆ ಸಂಘವನ್ನು ಬಿಟ್ಟು ಮಾಡಬೇಕು, ಅಸಕ್ತಃ ಅಂತ ಹೇಳಿ ಅಕರ್ಮಗಳನ್ನು ಅಷ್ಟೇ ಶ್ರದ್ಧೆಯಿಂದ ಹಾಗೆಯೇ ಮಾಡಬೇಕು. ಲೋಕದವರು ನೋಡಿದ್ರೆ ಎಷ್ಟು ಶ್ರದ್ಧೆಯಿಂದ ಹೇಗೆ ಈ ಕರ್ಮಗಳನ್ನು ಮಾಡ್ತೀಯ, ನಾವು ಇದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಆ ಫಲಕ್ಕೋಸ್ಕರವೇ ಮಾಡ್ಬೋದು. ಆದರೆ ಇವನು ಸಂಕಲ್ಪ ಮಾಡಿರೋ ಫಲವೇ ಬೇರೆ, ಅವರು ಮಾಡಿರೋ ಸಂಕಲ್ಪ ಫಲವೇ ಬೇರೆ. ಆದರೆ ಅವರು ಎಷ್ಟು ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೋ ನಿಯಮವಾಗಿ ಇವನು ಹಾಗೆಯೇ ಮಾಡಬೇಕು, ತಿಳಿದವರು ಕೂಡ. ಯಾಕೆ ಅಂದರೆ ಹಾಗೆ ಮಾಡದೆ ಹೋದರೆ ಇವರು ಬೇರೆ ತಮಗೆ ಇಚ್ಛೆ ಯಾವುದರಲ್ಲಿದೆಯೋ ಅದನ್ನು ತಮ್ಮ ಶಕ್ತಿಗೆ ಅನುಗುಣವಾಗಿ ಮಾಡಿದ್ರೆ, ಆ ಶಕ್ತಿ ಇಲ್ಲದವರು ಅವರೂ ಇವರನ್ನೇ ಅನುಸರಿಸಿ ನಷ್ಟರಾಗ್ಬಿಡ್ತಾರೆ. ಆದ್ದರಿಂದ ಅವರಿಗೆ ಯಾವುದರಲ್ಲಿ ಶಕ್ತಿ ಇದೆಯೋ, ಹೇಗೆ ಅಧಿಕಾರವಿದೆಯೋ ಅದನ್ನು ಇವರು ಲೋಕ ಸಂಗ್ರಹಕ್ಕೆ ತೋರಿಸ್ಬೇಕು ಅಂದರೆ
ಅವರು ಮಾಡುವ ಹಾಗೆಯೇ ಇವನು ಮಾಡಬೇಕು, ಅದೇ ರೀತಿಯಲ್ಲಿಯೇ. ಆದರೆ ಇವರು ಜ್ಞಾನಿಗಳಾದ್ದರಿಂದ ವಿದ್ವಾಂಸ ಆತ್ಮಜ್ಞಾನವನ್ನ ಆತ್ಮಾವಲೋಕನಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರು ಅದನ್ನ ಅಸಕ್ತರಾಗಿ ಮಾಡಬೇಕು. ಸಕ್ತಾಹ ಕರ್ಮಣಿ ಅವಿದ್ವಾಂಸಃ. ಅವಿದ್ವಾಂಸಃ ಅಂದ್ರೆ ಏನು ತಿಳಿದೇ ಇರೋರು ಅಂತ ಅರ್ಥವಲ್ಲ, ಆತ್ಮಜ್ಞಾನವಿಲ್ಲದವರು ಅಂತ ಅರ್ಥ. ಪೂರ್ಣವಾಗಿ ಆತ್ಮಜ್ಞಾನವಿಲ್ಲದವರು. ಅದರವರು ಕರ್ಮಗಳನ್ನು ಹೇಗೆ ಮಾಡ್ತಾರೋ ಹಾಗೆಯೇ ಕುರ್ಯಾತ್ ವಿದ್ವಾಂಸ್ ತಥಾ ಅಸಕ್ತಃ. ಅದೇ ರೀತಿಯಲ್ಲಿ ಒಬ್ಬ ತಿಳಿದವನು ಕೂಡ ಮಾಡಬೇಕು, ಆತ್ಮಜ್ಞಾನವನ್ನು ಪಡೆದಿರೋವನು ಕೂಡ ಮಾಡಬೇಕು. ಚಿಕೀರ್ಷು ಲೋಕಸಂಗ್ರಹಂ. ಲೋಕಸಂಗ್ರಹಕ್ಕೋಸ್ಕರವೇ ಮಾಡ್ಬೇಕದನ್ನ. ನ ಬುದ್ಧಿಭೇದಂ ಜನಯೇತ್. ಅವರಿಗೆ ಬುದ್ಧಿಭೇದವನ್ನು ಮಾಡಬಾರ್ದು. ಅಂದ್ರೆ ಅವ್ರು ಮಾಡ್ತಿರೋದನ್ನ ಹೋಗಿ ಕರ್ಮಸಂಗಿನಾಂ, ಕರ್ಮದಲ್ಲಿಯೇ ಅವರಿಗೆ ಸಂಘ ಏರ್ಪಡುತ್ತೆ. ಕರ್ಮವೆಲ್ಲ ವ್ಯರ್ಥ, ಇದೆಲ್ಲ ಬಿಟ್ಟುಬಿಡು ಅಂತ ಹೇಳಿದ್ರೆ ಅವರಿಗೆ ಅದನ್ನು ಬಿಡ್ತಾರೆ. ಆತ್ಮಜ್ಞಾನವೂ ಇಲ್ಲ, ಕರ್ಮವೂ ಹೋಗುತ್ತೆ, ಉಭಯ ಭ್ರಷ್ಟರಾಗ್ಬಿಡ್ತಾರೆ. ಆದ್ದರಿಂದ ಹಾಗೆ ಮಾಡಬಾರ್ದು. ಯೋಷಯೇತ್ ಸರ್ವಕರ್ಮಾಣಿ. ಎಲ್ಲರೂ ಪ್ರಶಂಸೆ ಮಾಡುವ ಹಾಗೆ ಮಾಡಬೇಕು. ಸರ್ವಕರ್ಮಗಳನ್ನ ಹೇಗೆ ಮಾಡಬೇಕು ಅಂದ್ರೆ, ಎಲ್ಲರೂ ನೋಡಿದವರೆಲ್ಲ ಎಷ್ಟು ಅದ್ಭುತವಾಗಿ ಕರ್ಮಗಳನ್ನು ಮಾಡ್ತಾರೆ ಜನಕ ಮಹಾರಾಜರು ಅಂತ ಹೇಳೋ ಹಾಗೆ ಮಾಡಬೇಕು ಕರ್ಮಗಳನ್ನ. ವಿದ್ವಾನ್ ಯುಕ್ತ ಸಮಾಚರನ್ನೇ ಹಾಗೆ ಕರ್ಮಗಳನ್ನು ಮಾಡಬೇಕು. ಇದರಲ್ಲಿಯೂ ಹಾಗೆಯೇ ಒಬ್ಬ ಲೋಕಸಂಗ್ರಹಕ್ಕೋಸ್ಕರ ಶಿಷ್ಟರಾದವರು ಹೇಗೆ ಮಾಡಬೇಕು ಕರ್ಮಗಳನ್ನ, ಅದರಲ್ಲಿ ವ್ಯತ್ಯಾಸವಿದೆ. ಅವರ ಅನುಷ್ಠಾನ ಪ್ರಕಾರಕ್ಕೂ ಇವರ ಅನುಷ್ಠಾನ ಪ್ರಕಾರಕ್ಕೂ. ಆದರೆ ಇವರು ಅವರಿಗೆ ಸುಲಭವಾದದ್ದನ್ನೇ ಮಾಡ್ತಾರೆ. ಆತ್ಮಜ್ಞಾನವಿರುವುದರಿಂದ ಇವರು ಬೇರೆ ರೀತಿಯಾದ ಸಂಕಲ್ಪದಿಂದ ಮಾಡ್ತಾರೆ. ಅವರು ಹಾಗೆ ಮಾಡಕ್ಕೆ ಇನ್ನೂ ಅವರಿಗೆ ಅಧಿಕ ಯೋಗ್ಯತೆ ಬಂದಿಲ್ಲ. ಹಾಗೆ ಅವರು ಇವರಿಗೆ ಇಷ್ಟದಂತೆ ಮಾಡಿದ್ರು ಬಿಟ್ರೆ, ಬೇರೆ ಯಾವುದನ್ನು ಕರ್ಮಯೋಗ ಬಿಟ್ಟು ಜ್ಞಾನಯೋಗವನ್ನೇ ಮಾಡಕ್ಕೆ ಹೋದರೆ ಅವರು ಕೂಡ ನಷ್ಟರಾಗ್ಬಿಡ್ತಾರೆ. ಹಾಗೆ ಅಂದರೆ ಅವರಿಗೆ ಎಲ್ಲರಿಗೂ ಕೂಡ ಅದರಲ್ಲಿ ಅಧಿಕಾರವಿರೋದಿಲ್ಲ. ತಮ್ಮ ಅಧಿಕಾರ ಎಲ್ಲಿದೆ ಅನ್ನೋದು ಪೂರ್ಣವಾಗಿ ತಿಳಿದಿಲ್ಲ ಅವರು. ಆದ್ದರಿಂದ ಅವರನ್ನ ತಪ್ಪುದಾರಿಗೆ ಕರ್ಕೊಂಡು ಹೋಗಬಾರ್ದು ಅನ್ನೋದು ಇಲ್ಲಿ. ಅವಿದ್ವಾಂಸಃ ಆತ್ಮನಿ ಅಕೃತ್ಸ್ನವಿದ. ಆತ್ಮಜ್ಞಾನ ಪೂರ್ಣವಾಗಿಲ್ಲ ಅವರಿಗೆ. ಅಷ್ಟೇ ಹೊರತು ಏನು ತಿಳಿದವರಲ್ಲ ಅಂತ ಅರ್ಥವಲ್ಲ ಇಲ್ಲಿ. ಕರ್ಮಣಿ ಸಕ್ತಾಹ. ಕರ್ಮಣಿ ಅವರ್ಜನೀಯ ಸಂಬಂಧ. ಕರ್ಮವನ್ನೇ ಅವರಿಗೆ ಮಾಡುವುದರಲ್ಲಿ ಆಸಕ್ತಿ, ಸಂಘ. ಆತ್ಮನಿ ಅಕೃತ್ಸವಿತ್ತಯ. ಆತ್ಮನ ಪೂರ್ಣವಾಗಿ ಜ್ಞಾನವಿಲ್ಲದೆ ಇರೋದ್ರಿಂದ ತದಭ್ಯಾಸ ರೂಪ ಜ್ಞಾನಯೋಗೆ ಅನಧಿಕೃತ. ಆತ್ಮಸ್ವರೂಪವೆಲ್ಲ ಪೂರ್ಣವಾಗಿ ತಿಳಿದಿಲ್ಲ ಅವರಿಗೆ. ಆದ್ದರಿಂದ ಅಭ್ಯಾಸ ಯೋಗದಲ್ಲಿ ಅಧಿಕಾರವಿಲ್ಲ ಅವರಿಗೆ. ಜ್ಞಾನಯೋಗವನ್ನೇ ನಿರಂತರವಾಗಿ ಚಿಂತನೆ ಮಾಡಬೇಕು. ಜ್ಞಾನಯೋಗದಲ್ಲಿ ಆತ್ಮಸ್ವರೂಪ ಅಂದರೆ ಪೂರ್ಣವಾಗಿ ಆತ್ಮಸ್ವರೂಪ ಜ್ಞಾನವಿಲ್ಲ ಅವರಿಗೆ, ಅದರಲ್ಲಿ ಅಧಿಕಾರವೇ ಇಲ್ಲ ಅವರಿಗೆ. ಆದರೆ ಕರ್ಮಯೋಗಾಧಿಕಾರಿಣ, ಕರ್ಮಯೋಗದಲ್ಲಿ ಅಧಿಕಾರವಿದೆ. ಕರ್ಮಯೋಗಮೇವ ಯಥಾ ಆತ್ಮದರ್ಶನಾಯ ಕುರ್ವತೆ. ತಮ್ಮ ಆತ್ಮ ದರ್ಶನ ಪಡೆದುಕೊಳ್ಳೋದಕ್ಕೆ ಹೇಗೆ ಕರ್ಮವನ್ನು ಮಾಡ್ತಾರೋ ಅಥವಾ ಬೇರೆ ಕರ್ಮಗಳನ್ನು ಮಾಡಬಹುದು. ಆತ್ಮದರ್ಶನಕ್ಕೆ ಅಂದರೆ ಇಲ್ಲಿ ಕರ್ಮಯೋಗಿಯ ವಿಷಯವೇ ಹೇಳ್ತಾ ಇರೋದ್ರಿಂದ ಆತ್ಮದರ್ಶನಕ್ಕೋಸ್ಕರ ಅನ್ನುವ ದೃಷ್ಟಿಯಿಂದನೇ ಮಾಡ್ತಾರೆ ಕರ್ಮಯೋಗವನ್ನ. ತಥಾ ಆತ್ಮನಿ ಕೃಷ್ಣವಿತ್ತಯ ಕರ್ಮಣಿ ಅಸಕ್ತಃ. ಆತ್ಮನ ಪೂರ್ಣವಾಗಿ ಜ್ಞಾನವಿರುವುದರಿಂದ ಕರ್ಮದಲ್ಲಿ ಸಂಘವಿಲ್ಲದೆ ಜ್ಞಾನಯೋಗಾಧಿಕಾರ ಯೋಗ್ಯ ಅಪಿ. ಆದ್ದರಿಂದ ಇವನು ಕರ್ಮಯೋಗವನ್ನು ಮಾಡಬೇಕಾಗಿಲ್ಲ, ಜ್ಞಾನಯೋಗವನ್ನೇ ಮಾಡಬಹುದು. ಆದರೂ ಕೂಡ ವ್ಯಪದೇಶ್ಯ ಶಿಷ್ಟ ಲೋಕರಕ್ಷಾರ್ಥಂ ಸ್ವ ಆಚಾರೇಣ ಶಿಷ್ಟಲೋಕಾನಾಂ ಧರ್ಮನಿಶ್ಚಯಂ ಚಿಕೀರ್ಷು ಕರ್ಮಯೋಗಮೇವ ಕುರ್ಯಾತ್. ಇವನು ಜ್ಞಾನಯೋಗವನ್ನು ಮಾಡದೆ ಕರ್ಮಯೋಗವನ್ನೇ ಮಾಡಬೇಕು ಅನ್ನೋದನ್ನ, ಅಂದ್ರೆ ಅವರು ಕೂಡ ಕರ್ಮಯೋಗಕ್ಕೆ ಅಧಿಕಾರವಿದೆ ಅವರಿಗೆ. ಆದ್ದರಿಂದ ಅವರಿಗೆ ಆತ್ಮಜ್ಞಾನವನ್ನು ಪಡೆದುಕೊಳ್ಬಹುದು. ಆತ್ಮಜ್ಞಾನ ಪೂರ್ಣವಾಗಿ ಇಲ್ಲ ಅವರಿಗೆ, ಕರ್ಮಯೋಗದಲ್ಲಿ ಅಧಿಕಾರವಿದೆ. ಆದ್ದರಿಂದ ಅವರು ವಶಿಷ್ಠನಾದವನು ಕರ್ಮಯೋಗವನ್ನು ಮಾಡಿದ್ರೆ ನಾನು ಕರ್ಮಯೋಗವನ್ನು ಮಾಡಬೇಕು ಅಂತ ಅವರಿಗೆ ಆಸೆ ಬಂದು ಅದರಿಂದ ಅವರು ಕೂಡ ಅದನ್ನು ಅನುಷ್ಠಾನ ಮಾಡಿ ಆತ್ಮದರ್ಶನ ಪಡೆದುಕೊಳ್ಳಬಹುದು. ಅಜ್ಞಾನ ಆತ್ಮನಿ ಅಕೃಷ್ಣವಿತ್ತಯ ಜ್ಞಾನಯೋಗ ಉಪಾದಾನ ಶಕ್ತಾನಾಂ ಮುಮುಕ್ಷೂಣಾಂ ಕರ್ಮಸಂಗಿನಾಂ ಅನಾದಿ ಕರ್ಮವಾಸನೆಯ ಕರ್ಮಣ್ಯೇವ ನಿಯತತ್ವೇನ ಕರ್ಮಯೋಗಾಧಿಕಾರಿಣಂ ಕರ್ಮಯೋಗಾದ್ ಅನ್ಯತ್ ಆತ್ಮಾವಲೋಕನ ಸಾಧನಂ ಅಸ್ತೀತಿ ನ ಬುದ್ಧಿಭೇದಂ ಜನಯೇತ್.
ಕರ್ಮಯೋಗಕ್ಕಿಂತ ಒಂದು ಉತ್ತಮವಾದ ಒಂದು ಜ್ಞಾನಯೋಗ ಅಂತ ಇದೆ ಸಾಧನ, ಅದನ್ನು ಮಾಡಿ ನೀವು ಅಂತ ಹೇಳಿ ಕರ್ಮಯೋಗಕ್ಕೆ ಕರ್ಮಯೋಗಕ್ಕೆ ಮಾತ್ರವೇ ಅಧಿಕಾರ ಯಾರಿಗಿದೆಯೋ ಅವರಿಗೂ ಕೂಡ ಅನಾದಿ ವಾಸನೆಯಿಂದ ಅವರಿಗೆ ಕರ್ಮ ಮಾಡುವುದೇ ಸಾಧ್ಯ, ಅವರಿಗೆ ಜ್ಞಾನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಂತಹವರಿಗೆ ಹೋಗಿ ಕರ್ಮಯೋಗ ಮಾಡಬೇಡ, ಇದು ಉತ್ತಮವಾದದ್ದು ಜ್ಞಾನಯೋಗ, ಇದನ್ನೇ ಮಾಡು ಅಂತ ಹೇಳಿದ್ರೆ ಅದು ಅವರಿಗೆ ಅವ್ರ ನಾಶ ಹೊಂದ್ತಾರೆ. ಅದರಿಂದ ಆ ರೀತಿಯಾದ ಬುದ್ಧಿಭೇದವನ್ನು ಮಾಡಬಾರ್ದು, ಅವರ ಮನಸ್ಸನ್ನ ಚಲಿಸುವಾಗ ಮಾಡಬಾರ್ದು ಅವರನ್ನ ಅನ್ನೋದು ಇಲ್ಲಿ ಹೇಳ್ತಾ ಇರೋದು. ಯಾಕೆ ಅಂದರೆ ಅವರಿಗೆ ಪೂರ್ಣವಾದ ಜ್ಞಾನವಿಲ್ಲ. ಪೂರ್ಣ ಜ್ಞಾನವಿಲ್ಲದೆ ಇರೋದ್ರಿಂದ ಅವರಿಗೆ ಜ್ಞಾನಯೋಗ ಸ್ವೀಕಾರ ಮಾಡುವುದಕ್ಕೆ ಶಕ್ತಿ ಇಲ್ಲ. ಅವರಿಗೆ ಜ್ಞಾನಯೋಗ ಉಪಾದಾನ ಅಶಕ್ತಾನ. ಆದರೆ ಮುಮುಕ್ಷುತ್ವ ಇದೆ, ಮೋಕ್ಷ ಪಡೆದುಕೊಳ್ಬೇಕು ಅನ್ನೋ ಆಸವಿದೆ. ಕರ್ಮಸಂಗಿನ, ಕರ್ಮದಲ್ಲಿಯೇ ಅವರಿಗೆ ಸಂಘವಿದೆ, ಕರ್ಮವನ್ನೇ ಮಾಡೋಕ್ಕೆ ಸಾಧ್ಯ. ಅನಾದಿ ಕರ್ಮ ವಾಸನೆಯ ಕರ್ಮಣ್ಯೇವ ನಿಯತತ್ವೇನ, ಅನಾದಿ ಕರ್ಮದ ವಾಸನೆಯಿಂದ ಕರ್ಮದಲ್ಲಿಯೇ ಅವರು ನಿಯತರಾಗಿದ್ದಾರೆ. ಜ್ಞಾನಯೋಗ ಮಾಡುವುದಕ್ಕೆ ಇನ್ನೂ ಅವರಿಗೆ ಅಧಿಕಾರವಿಲ್ಲ, ಶಕ್ತಿಯೂ ಇಲ್ಲ. ಕರ್ಮಯೋಗದಲ್ಲಿ ಅಧಿಕಾರವಿದೆ. ಅವರಿಗೆ ಹೋಗಿ ಒಬ್ಬ ಶಿಷ್ಟನಾದವನು ಕರ್ಮಯೋಗ ಮಾಡಬೇಡ, ಉತ್ತಮವಾದದ್ದು ಜ್ಞಾನಯೋಗ, ಅದನ್ನು ಮಾಡು ಅಂತ ಹೇಳಿದ್ರೆ, ಹಾಗೆ ಮಾಡಿದ್ರೆ ಬುದ್ಧಿಭೇದವನ್ನು ಮಾಡಿದಾಗ ಆಗುತ್ತೆ, ಅವ್ರನ್ನ ತಪ್ಪುದಾರಿ ತೋರಿಸ್ದಾಗುತ್ತೆ. ಯಾವರಿಂದ ಹಾಗೆ ಮಾಡಬಾರ್ದು. ಏನು ಮಾಡಬೇಕು ಅಂದರೆ ಆತ್ಮನಿ ಕೃಷ್ಣವಿತ್ತಯ ಕ್ರಿಸ್ತವಿತ್ತಯ ಜ್ಞಾನಯೋಗ ಶಕ್ತೋಪಿ, ತನಗೆ ಆತ್ಮನಲ್ಲಿ ಪೂರ್ಣವಾಗಿ ಜ್ಞಾನವಿರೋದ್ರಿಂದ ಜ್ಞಾನಯೋಗಕ್ಕೆ ಶಕ್ತಿ ಇದ್ದರೂ ಕೂಡ ಪೂರ್ವೋಕ್ತ ರೀತಿಯ ಕರ್ಮಯೋಗ ಏವ ಜ್ಞಾನಯೋಗ ನಿಪೇಕ್ಷ ಜ್ಞಾನಯೋಗ, ಏನೋ ಮಿಸ್ಟೇಕ್ ಇದೆ ಇಲ್ಲಿ ಪ್ರಿಂಟಿಂಗಲ್ಲಿ, ಜ್ಞಾನಯೋಗ ನಿಪೇಕ್ಷ ಆತ್ಮಾವಲೋಕನ ಸಾಧನಂ ಏನು ಶಬ್ದ ಅನ್ನೋದು ನೋಡ್ಬೇಕಿಲ್ಲಿ. ಆತ್ಮಾವಲೋಕನ ಕರ್ಮಯೋಗ ಏವ ಆತ್ಮಾವಲೋಕನ ಸಾಧನಮಿತಿ ಬುದ್ಧಿಯುಕ್ತ ಜ್ಞಾನಯೋಗ ಅನಪೇಕ್ಷ ಅಂತ ಇರಬೇಕಿಲ್ಲಿ. ಜ್ಞಾನಯೋಗವಿಲ್ಲದೆ ಆತ್ಮಾವಲೋಕನಕ್ಕೆ ಸಾಧನವು ಕರ್ಮಯೋಗವೇ ಅನ್ನುವ ಬುದ್ಧಿಯಿಂದ, ಅಂದರೆ ಕರ್ಮಯೋಗವೇ ಆತ್ಮಾವಲೋಕನಕ್ಕೆ ಸಾಧನ, ಜ್ಞಾನಯೋಗವಲ್ಲ, ನಿರಪೇಕ್ಷ ಇರಬೇಕಿಲ್ಲಿ. ಜ್ಞಾನಯೋಗ ನಿರಪೇಕ್ಷ, ರಾ ಹೊಟ್ಟೋಗಿದೆ ಇಲ್ಲಿ, ರೇಫಾ ಬಿಟ್ಟೋಗಿದೆ ಇಲ್ಲಿ ಪ್ರಿಂಟಲ್ಲಿ. ಜ್ಞಾನಯೋಗ ನಿರಪೇಕ್ಷ ಇರಬೇಕಿಲ್ಲಿ. ಪೂರ್ವೋಕ್ತ ರೀತಿಯ ಕರ್ಮಯೋಗ ಏವ ಜ್ಞಾನಯೋಗ ನಿರಪೇಕ್ಷ ಆತ್ಮಾವಲೋಕನ ಸಾಧನಂ. ಜ್ಞಾನಯೋಗದ ಅಪೇಕ್ಷೆ ಇಲ್ಲದೆ ಕರ್ಮಯೋಗವೇ ಆತ್ಮಾವಲೋಕನ ಸಾಧನ ಅನ್ನುವ ಬುದ್ಧಿಯಿಂದ ಹೊಂದಿದವನಾಗಿ ಕರ್ಮೈವ ಆಚರಣೆ ಸಕಲ ಕರ್ಮ ಸ್ವಕೃತ್ಸ್ನ ವಿಧಾಂ ಪ್ರೀತಿಂ ಜನಯೇತ್. ಆದ್ದರಿಂದ ಸಕಲ ಕರ್ಮಸು ಅಕೃತ್ಸ್ನ ವಿಧಾಂ ಇರಬೇಕು. ಸಕಲ ಕರ್ಮಸು ಅಕೃತ್ಸ್ನ ವಿಧಾಂ, ಎಲ್ಲ ಕರ್ಮಗಳಲ್ಲಿ ಪೂರ್ಣವಾಗಿ ಜ್ಞಾನವಿಲ್ಲದವರಿಗೆ ಪ್ರೀತಿಯನ್ನು ಉಂಟು ಮಾಡಬೇಕು. ಕರ್ಮವನ್ನೇ ಮಾಡು ಅಂತ ಹೇಳಿ ಅದನ್ನ ಆಚರಣೆ ಮಾಡಿ ಅವರಿಗೆ ತೋರಿಸಿ ಮಾರ್ಗದರ್ಶನವನ್ನು ಮಾಡಿ, ಜ್ಞಾನಯೋಗವಿಲ್ಲದೆ ಕರ್ಮಯೋಗದಿಂದಲೇ ಆತ್ಮಾವಲೋಕನ ಪಡೆದುಕೊಳ್ಳಬಹುದು, ಇದನ್ನೇ ಆಚರಣೆ ಮಾಡಿ ಅಂತ ಅವರಿಗೆ ಮಾರ್ಗದರ್ಶನ ಉಂಟು ಮಾಡಿ, ಅದನ್ನ ತಾನೂ ಕೂಡ ಜ್ಞಾನಯೋಗಕ್ಕೆ ಅಧಿಕಾರವಿದ್ದರೂ ಕರ್ಮಯೋಗವನ್ನೇ ಅದುವೇ ಆತ್ಮಾವಲೋಕನ ಸಾರಿಸುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿ ಅವರಿಗೆ ಪ್ರೀತಿಯನ್ನು ಉಂಟು ಮಾಡಬೇಕು, ಲೋಕ ಸಂಗ್ರಹಕ್ಕೋಸ್ಕರ ಅಂತ ಹೇಳ್ತಿರುವಂತಹದ್ದು. ಕರ್ಮಯೋಗದ ಆಧಿಕ್ಯವನ್ನೇ, ಅದರ ಒಂದು ಪ್ರಾಧಾನ್ಯವನ್ನೇ ಮತ್ತೆ ಹೇಳ್ತಿರುವ ಶ್ಲೋಕಗಳು ಇದೆಲ್ಲ. ಕರ್ಮಯೋಗಕ್ಕೂ ಜ್ಞಾನಯೋಗಕ್ಕೂ ಇರುವ ಅದರಲ್ಲಿ ಪ್ರಾಧಾನ್ಯವನ್ನೇ ಇಲ್ಲಿ ಕರ್ಮಯೋಗದಲ್ಲಿಯೇ ಅತ್ಯಂತ ಪ್ರಧಾನವಾದದ್ದು, ಅದುವೇ ಎಲ್ಲರೂ ಮೊದಲು ಮಾಡಬೇಕು. ಎಲ್ಲ ಆಚಾರ್ಯರು ಅದನ್ನೇ ಸ್ವೀಕಾರ ಮಾಡಿರುವಂತಹದ್ದು. ಕರ್ಮಯೋಗವೇ ಮೊದಲು ಮಾಡುವುದಕ್ಕೆ ಸಾಧ್ಯ. ಕರ್ಮಯೋಗದಿಂದಲೇ ಜ್ಞಾನಯೋಗವನ್ನು ಪಡೆದುಕೊಳ್ಳಬಹುದು. ಜ್ಞಾನಯೋಗವನ್ನು ಮಾಡುವಂತಹವರು ಜ್ಞಾನಯೋಗವಿಲ್ಲದೆ ಕೂಡ ಆತ್ಮಾವಲೋಕನ ಪಡೆದುಕೊಳ್ಳಬಹುದು. ಪ್ರಮಾದವು ಅದರಲ್ಲಿ ಏರ್ಪಡೋದಿಲ್ಲ. ಹಾಗೆ ಕರ್ಮಯೋಗ ಮಾಡೋಕ್ಕೆ ಕರ್ಮಯೋಗ ಮಾತ್ರವೇ ಅಧಿಕಾರವಿರುವವರು, ಜ್ಞಾನಯೋಗ ಅಧಿಕಾರವಿಲ್ಲದವರು ಜ್ಞಾನಯೋಗವನ್ನು ಮಾಡ್ತೀನಿ ಅಂತ ಹೋದರೆ ಪ್ರತ್ಯವಾಯು ಉಂಟಾಗುತ್ತೆ. ಅವರಿಗೆ ಉಭಯ ಭ್ರಷ್ಟರಾಗ್ತಾರೆ. ಅವರಿಗೆ ಆತ್ಮಾವಲೋಕನವು ಸಿದ್ಧಿಸೋದಿಲ್ಲ, ಪ್ರತ್ಯವಾಯುವು ಉಂಟಾಗುತ್ತೆ. ಆ ವಿಷಯವನ್ನೇ ಇಲ್ಲಿ ಅನೇಕ ವಿಧದಲ್ಲಿ ಉಪದೇಶ ಮಾಡ್ತಾ ಇರೋದು ಕೃಷ್ಣನು.
ನಮ್ಮ ತಾತ್ಪರ್ಯ ಚಂದ್ರಿಕೆ ಇದರ ಭಾಗವನ್ನು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ತಿಳಿಸಿ ಮುಗಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂಬುಜಗ್ಮೂಲ್ಯಾಮೂತಃ ತರಿವಿರಾಳಿಭ್ಯಾಯ ಮದ್ಗುರೋರ್ಭೂತೋ ಸಿರೇ ಸಿಂಧೋ ರಾಮಾನುಜಸ್ಯರ್ನೋ ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಭಗವಾನ್ ತಮಃ ದೇಶಿಕಾಯ ನಮಃ.